ಇತ್ತೀಚೆಗೆ ಯಾವ ನಗರದ ಹೆಸರನ್ನ ಬದಲಾಯಿಸಿ ಅಬುರಾಜ್ ಅಂತೇಳಿ ಇಡಲಾಯಿತು? ಅಬುರಾಜ್ ಅಂತ ಹೆಸರನ್ನ ಬದಲಾಯಿಸಿದ ನಗರ ಯಾವುದು? ಸರಿಯಾದ ಉತ್ತರ ಮೌಂಟ್ ಅಬು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮೌಂಟ್ ಅಬು ತುಂಬಾ ಪ್ರಸಿದ್ಧವಾದ ಸ್ಥಳ. ಇದು ಜೈನರ ಒಂದು ಪವಿತ್ರ ಕ್ಷೇತ್ರ. ಇದು ಮೌಂಟ್ ಅಬು ಎಲ್ಲಿದೆ ಕೇಳಿದ್ರೆ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಇರುವಂತದ್ದು. ರಾಜಸ್ಥಾನ್ ರಾಜ್ಯದ ಮೌಂಟ್ ಅಬುವನ ಹೆಸರನ್ನ ಬದಲಾಯಿಸಿ ರಾಜಸ್ಥಾನದ ಸಿಎಂ ಭಜನ್ ಲಾಲ್ ಶರ್ಮಾ ಇವರು ಮೌಂಟ್ ಅಬು ಹೆಸರನ್ನ ಬದಲಾಯಿಸಿ ಅಬುರಾಜ್ ಎನ್ನುವಂತ ಹೆಸರನ್ನ ಇಡ್ತಾರೆ. ಅದರ ಜೊತೆಗೆ ಇನ್ನೆರಡು ನಗರಗಳ ಹೆಸರು ಕೂಡ ಬದಲಾಗಿದೆ. ಒಂದು ಕಾಮನ್ ಎನ್ನುವಂತ ನಗರ, ಇದರ ಹೆಸರನ್ನ ಬದಲಾಯಿಸಿ ಕಾಮವನ್ ಅಂತ ಇಡಲಾಯಿತು. ಕಾಮವನ್. ಹಾಗೇನೆ ಜಹಾಜಪುರ ನಗರದ ಹೆಸರನ್ನ ಬದಲಾಯಿಸಿ ಯಾಗ್ಯಪುರ ಅಂತ ಇಡಲಾಯಿತು. ಸೊ ಅಬುರಾಜ್ ಅನ್ನುವಂತಹ ಹೆಸರನ್ನ ಚೇಂಜ್ ಮಾಡಿದಂತಹ ನಗರದ ಮೊದಲನೇ ಹೆಸರು ಮೌಂಟ್ ಅಬು. ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ 2026 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಫೈನಲ್ಸ್ ಅಲ್ಲಿ ನ್ಯೂಜಿಲೆಂಡ್ ಅನ್ನ ಸೋಲಿಸುವುದರ ಮೂಲಕ T20 ಪುರುಷರ ವರ್ಲ್ಡ್ ಕಪ್ ಅನ್ನ ಗೆದ್ಕೊಳ್ತು. ಇದರ ಇನ್ನು ವಿಶೇಷತೆ ಏನು ಕೇಳಿದ್ರೆ ಈ ಒಂದು ಟೂರ್ನಮೆಂಟ್ ನ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾದವರು ಸಂಜು ಸ್ಯಾಮ್ಸನ್. ಭಾರತದ ಆಟಗಾರ ಸಂಜು ಸ್ಯಾಮ್ಸನ್. T20 ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ರನ್ ಹೊಡೆದವರು ಯಾರು ಹಾಗಾದ್ರೆ? ಅತಿ ಹೆಚ್ಚು ರನ್ ಶಹಬ್ಜಾದಾ ಫರಾನ್ ಪಾಕಿಸ್ತಾನದ ಆಟಗಾರ. ಈತ 383 ರನ್ಗಳನ್ನ ಹೊಡಿತಾನೆ. ಹಾಗಾದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು? ಹೈಯೆಸ್ಟ್ ವಿಕೆಟ್ ಪಡೆದಿದ್ದು ಕೇಳಿದ್ರೆ ಭಾರತದ ಜಸ್ಪ್ರೀತ್ ಬುಮ್ರಾ ಒಟ್ಟು 14 ವಿಕೆಟ್ ಅನ್ನ ಪಡ್ಕೊಂಡ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ 8. ಪ್ರತಿ ವರ್ಷ ಮಾರ್ಚ್ 8ರಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ಯಾಕೆ ಮಾರ್ಚ್ 8ರಂದು ಆಚರಣೆ ಮಾಡಲಾಗುತ್ತೆ ಕೇಳಿದ್ರೆ 1911 ಮಾರ್ಚ್ 8ರಂದು ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಸೊ ಈ ಒಂದು ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 8ರಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಿಸ್ತೀವಿ. ಸೊ ಇದರ ಉದ್ದೇಶ ಏನು ಕೇಳಿದ್ರೆ ಮಹಿಳೆಯರ ಹಕ್ಕಿನ ರಕ್ಷಣೆ, ಮಹಿಳೆಯರ ಹಕ್ಕುಗಳ ರಕ್ಷಣೆ, ಹಾಗೇನೆ ಲಿಂಗ ಸಮಾನತೆಯನ್ನು ಪ್ರಪಂಚದಾದ್ಯಂತ ತರುವುದು, ಜೆಂಡರ್ ಈಕ್ವಾಲಿಟಿ. ಈ ಎರಡು ಪ್ರಧಾನ ಉದ್ದೇಶಗಳನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯಲ್ಲಿ ಬೆಸ್ಟ್ ಆಕ್ಟರ್ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಮೈಕಲ್ ಬಿ ಜೋರ್ಡನ್ ಅವರ ಸಿನ್ನರ್ಸ್ ಮೂವಿಯ ಆಕ್ಟಿಂಗ್ಗೆ ಈ ಒಂದು ಅವಾರ್ಡ್ ಆಯ್ತು. ಹಾಗಾದ್ರೆ ಬೆಸ್ಟ್ ಮೂವಿ ಯಾವುದು ಕೇಳಿದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಉತ್ತಮ ಚಿತ್ರ, ಬೆಸ್ಟ್ ಮೂವಿ. ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಲ್ಲ, ಇದನ್ನ ಜಾರಿಗೆ ತಂದ ಎರಡನೇ ರಾಜ್ಯ ಯಾವುದು? ಮಾರ್ಚ್ ಅಲ್ಲಿ ಎರಡನೇ ರಾಜ್ಯವಾಗಿ ಯಾವುದೊಂದು ರಾಜ್ಯ UCC ಅನ್ನ ಜಾರಿಗೆ ತಂತು. ಹಾಗಾದ್ರೆ ಆ ರಾಜ್ಯ ಯಾವುದು ಕೇಳಿದ್ರೆ ಗುಜರಾತ್. ಹಾಗಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, UCC ಅನ್ನ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಂದಂತಹ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ಯಾವ ರಾಜ್ಯ ಸರ್ಕಾರ ಸರೋವರಗಳ ಕೆರೆಗಳ ಸುರಕ್ಷತೆಗಾಗಿ ಲೇಕ್ ಅಂಡ್
ಲೇಕ್ ಆ್ಯಂಡ್ ಏರ್ ವಾಚ್ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು. ಸರಿಯಾದ ಉತ್ತರ ಗುಜರಾತ್. ಇದರ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ ನಗರಗಳಲ್ಲಿನ ಸರೋವರಗಳ ಸ್ವಚ್ಛತೆ. ನಗರಗಳಲ್ಲಿನ ಸರೋವರಗಳ ಸ್ವಚ್ಛತೆ ಕಾಪಾಡುವುದು. ಸ್ವಚ್ಛತೆ ಕಾಪಾಡುವಂಥದ್ದು. ಯಾವ ರಾಜ್ಯ ಸರ್ಕಾರ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡ್ತು? ಸರಿ ಉತ್ತರ ಕರ್ನಾಟಕ. ಕರ್ನಾಟಕ ಸರ್ಕಾರ 2026ನೇ ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಅನ್ನ ಅಥವಾ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡೋದನ್ನ ಬ್ಯಾನ್ ಮಾಡ್ತು. ಇನ್ನೊಂದು ವಿಶೇಷವಾದ ಅಂಶ ಇದೆ. ಏನ್ ಕೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ದೇಶ ಯಾವುದು? ಯಾವುದು ಕೇಳಿದ್ರೆ ಇಂಡೋನೇಷ್ಯಾ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ ದೇಶ ಇಂಡೋನೇಷ್ಯಾ, ರಾಜ್ಯ ಕರ್ನಾಟಕ. ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆ ಸಂಘಟನೆಯಿಂದ ಹೊರಬರುವ ನಿರ್ಣಯವನ್ನು ತೆಗೆದುಕೊಂಡಿದೆ? ಸರಿಯಾದ ಉತ್ತರ ಅರ್ಜೆಂಟೈನಾ. ಅರ್ಜೆಂಟೈನಾ WHO ಹೊರಬರೋದಕ್ಕೆ ತೀರ್ಮಾನಿಸಿದೆ. ಸೊ ಅರ್ಜೆಂಟೈನಾದ ಬಗ್ಗೆ ಹೇಳೋದಾದ್ರೆ ಅರ್ಜೆಂಟೈನಾದ ರಾಜಧಾನಿ ಬ್ಯೂನಸ್ ಐರಿಸ್. ಬ್ಯೂನಸ್ ಐರಿಸ್ ಅರ್ಜೆಂಟೈನಾದ ರಾಜಧಾನಿ. ಅರ್ಜೆಂಟೈನಾದ ಕರೆನ್ಸಿ ಅರ್ಜೆಂಟೈನಾ ಪೆಸೋ. ಅರ್ಜೆಂಟೈನಾ ಪೆಸೋ ಇದರ ಕರೆನ್ಸಿ. ಅರ್ಜೆಂಟೈನಾದ ಅಧ್ಯಕ್ಷರು ಯಾರು ಕೇಳಿದ್ರೆ ಝೇವಿಯರ್ ಮಿಲ್ಲಿ. ಝೇವಿಯರ್ ಮಿಲ್ಲಿ ಅರ್ಜೆಂಟೈನಾ ಅಧ್ಯಕ್ಷರು. ಬಲೇಂದ್ರ ಶಾ ಇವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ನೇಪಾಳ. ಈ ಬಲೇಂದ್ರ ಶಾ ಅವರು ಮೊದಲು ಕಠ್ಮಂಡುವಿನ ಮೇಯರ್ ಆಗಿರ್ತಾರೆ. ಕಠ್ಮಂಡು ನಗರದ ಮೇಯರ್ ಆಗಿದ್ರು. ನಂತರ ಇವರು ನೇಪಾಳದ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಯಾವ ರಾಜ್ಯವು ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ಕಾರ್ ಯೋಜನೆ ಪ್ರಾರಂಭಿಸಿತು? ಸರಿಯಾದ ಉತ್ತರ ಪಂಜಾಬ್ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ಕಾರ್ ಯೋಜನೆ ಅಂತ ಕೇಳಿದ್ರೆ ಪಂಜಾಬ್ನ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ನೀಡುವಂತ ಒಂದು ಯೋಜನೆ ಇದು. ಪ್ರತಿ ತಿಂಗಳು 1,000 ರೂಪಾಯಿ ಇತರೆ ಮಹಿಳೆಯರಿಗೆ, ಹಾಗೇನೆ 1,500 ರೂಪಾಯಿ ಪ್ರತಿ ತಿಂಗಳು. 1,500 ರೂಪಾಯಿ ಹಣವನ್ನು ದಲಿತ ಮಹಿಳೆಯರಿಗೆ ನೀಡುವಂತ ಒಂದು ಯೋಜನೆ ಇದು. ಪಂಜಾಬ್ ಸರ್ಕಾರದ್ದು ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ಕಾರ್ ಯೋಜನೆ. ಯಾವ ರಾಜ್ಯ ಹರ್ಸ್ಟಾರ್ಟ್ ಎನ್ನುವಂತ ಯೋಜನೆಯನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹರ್ಸ್ಟಾರ್ಟ್ ಎನ್ನುವಂತ ಯೋಜನೆಯನ್ನ ಲಾಂಚ್ ಮಾಡಿದ ರಾಜ್ಯ ಗುಜರಾತ್. ಏನಿದು ಹರ್ಸ್ಟಾರ್ಟ್ ಎನ್ನುವಂತ ಯೋಜನೆ ಕೇಳಿದ್ರೆ ವುಮೆನ್ ಸ್ಟಾರ್ಟ್ಅಪ್ ಅನ್ನು ಉತ್ತೇಜನ ಮಾಡುವಂಥದ್ದು. ಮಹಿಳೆಯರ ಸ್ಟಾರ್ಟ್ಅಪ್ ಎನ್ಕರೇಜ್ ಮಾಡುವಂಥದ್ದು, ಉತ್ತೇಜನ ಮಾಡುವಂಥ ಒಂದು ಯೋಜನೆ. ಮಹಿಳೆಯರು ಚಿಕ್ಕ ಚಿಕ್ಕ ಒಂದು ಉದ್ಯಮಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಉತ್ತೇಜನ ಮಾಡುವಂಥ ಯೋಜನೆ ಇದು ಹರ್ ಸ್ಟಾರ್ಟ್ ಅಂತ. ಸೊ ಇದು ಯಾವ ರಾಜ್ಯದಲ್ಲಿ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇದನ್ನ ಉದ್ಘಾಟನೆ ಮಾಡಿದ್ರು. ಭೂಪೇಂದ್ರ ಪಟೇಲ್ ಇದನ್ನ ಲಾಂಚ್ ಮಾಡಿದ್ದು ಗುಜರಾತ್ ಸಿಎಂ. ಎಸ್ಮಂಡ್ ಬಿ ಮಾರ್ಟಿನ್ ಎನ್ನುವಂತ ಅವಾರ್ಡ್ 2026 ಇದರ ವಿಜೇತರು. ಎಸ್ಮಂಡ್ ಬಿ ಮಾರ್ಟಿನ್ 2026 ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ಕೃತಿ ಕೆ ಕಾರಂತ. ನೋಡಿ, ಇನ್ನೊಂದು ವಿಶೇಷತೆ ಇದೆ. ಏನ್ ಕೇಳಿದ್ರೆ ಎಸ್ಮಂಡ್ ಬಿ ಮಾರ್ಟಿನ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಮಹಿಳೆ ಇವರು. ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಕೃತಿ ಕೆ ಕಾರಂತ್.
ಈ ಕೆಳಗಿನ ಯಾವ ದೇಶವು ಕುಷ್ಠರೋಗ ಮುಕ್ತ ಲೆಪ್ರಸಿ ಫ್ರೀ ದೇಶವಾಗಿ ಘೋಷಿಸಲ್ಪಡ್ತು? ಸರಿಯಾದ ಉತ್ತರ ಚಿಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೆರಿಕ ಖಂಡದಲ್ಲಿ ಬರ್ತಿದ್ದು ಚಿಲಿ ದೇಶ. ಹಾಗಾದ್ರೆ ಮೊದಲ ದೇಶ ಯಾವುದು? ಇದನ್ನು ಘೋಷಣೆ ಮಾಡಿದ್ದು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾವುದೇ ರೋಗವನ್ನ ಆ ದೇಶದಿಂದ ದೇಶ ಮುಕ್ತ ಅಂತ ಘೋಷಣೆ ಮಾಡೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರುತ್ತೆ. ಚಿಲಿ ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಡ್ತು, ಎರಡನೇ ದೇಶವಾಗಿ. ಹಾಗಾದ್ರೆ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಮೊದಲ ದೇಶ ಜೋರ್ಡನ್. ಅಮೆರಿಕದ ಮೊದಲ ದೇಶ ಜೋರ್ಡನ್ ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಡ್ತು. ಅಮೆರಿಕದ ಎರಡನೇ ದೇಶವಾಗಿ ಚಿಲಿ. 2022 ಜನಗಣತಿಯ ಮಾಸ್ಕೆಟ್ ಪ್ರಗತಿ ಮತ್ತು ವಿಕಾಸ್. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2027 ಸೆನ್ಸಸ್ನ ಮಾಸ್ಕಟ್ ಏನು ಅಂತ ಕೇಳ್ತಾರೆ. ಸೊ ಮಾಸ್ಕಟ್ ಏನು ಕೇಳಿದ್ರೆ ಪ್ರಗತಿ ಮತ್ತು ವಿಕಾಸ್ ಅಂತೇಳಿ. ಸೊ ಇದನ್ನ ಲಾಂಚ್ ಮಾಡಿದವರು ಯಾರು? ಲಾಂಚ್ ಮಾಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2022 ಜನಗಣತಿ ಬಗ್ಗೆ ಹೇಳೋದಾದ್ರೆ ಇದು ಪ್ರಪಂಚದ ಅತಿ ದೊಡ್ಡ ಜನಗಣತಿ. ಇದು ಇತಿಹಾಸದಲ್ಲಿಯೇ ಅತಿ ದೊಡ್ಡ ಜನಗಣತಿ. 1 ಪಾಯಿಂಟ್. ಇದೊಂದು ಕಂಪ್ಲೀಟ್ಲಿ ಅಥವಾ ಫುಲ್ಲಿ ಡಿಜಿಟಲ್ ಸೆನ್ಸಸ್. ಇದು ಡಿಜಿಟಲ್ ಸೆನ್ಸಸ್. ಈ ಸೆನ್ಸಸ್ 2 ಹಂತದಲ್ಲಿ ನಡೆಯುತ್ತೆ. ಇದೇ ತಿಂಗಳ 15ರಿಂದ ಮೊದಲ ಹಂತದಲ್ಲಿ ನಡೆಯುತ್ತೆ. 2027 ಅಲ್ಲಿ ಎರಡನೇ ಹಂತದ ಜನಗಣತಿ ನಡೆಯುತ್ತೆ. ಟ್ರೈಬ್ಸ್ ಆರ್ಟ್ಸ್ ಫೆಸ್ಟ್ 2026 ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಜುಯೆಲ್ ಒರಾಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಏನಿದು ಮೀ ಹೆಲ್ತ್ ಎನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಅಂತ ಕೇಳಿದ್ರೆ ಈ ಅಪ್ಲಿಕೇಶನ್ ಮೂಲಕ ಹೆಲ್ತ್ ಕೇರ್ ಆಕ್ಸೆಸ್ ಅನ್ನ ಇಂಪ್ರೂವ್ ಮಾಡುವಂಥದ್ದು. ಹೆಲ್ತ್ ಕೇರ್ ಆಕ್ಸೆಸ್ ಇಂಪ್ರೂವ್ ಮಾಡುವಂಥದ್ದು. ಏನಿದು ಹೆಲ್ತ್ ಕೇರ್ ಆಕ್ಸೆಸ್ ಇಂಪ್ರೂವ್ ಅಂತ ಕೇಳಿದ್ರೆ ಅಂದ್ರೆ ಕೇರಳದಲ್ಲಿ ಲಭ್ಯವಿರುವಂತಹ ಆಸ್ಪತ್ರೆಗಳು, ಬ್ಲಡ್ ಬ್ಯಾಂಕ್ಗಳು, ಲ್ಯಾಬ್ಗಳು ಇವುಗಳನ್ನು ಗುರುತಿಸುವಂತಹ ಸರ್ಚಿಂಗ್ ಆ್ಯಪ್ ಇದು. ಕೇವಲ ಎಲ್ಲಿದೆ ಅಂತೇಳಿ ಗುರುತಿಸೋದಷ್ಟೇ ಅಲ್ಲ, ಅಲ್ಲಿರುವಂತಹ ಫೆಸಿಲಿಟಿಗಳು, ದರಗಳು, ಪ್ರತಿಯೊಂದು ಮಾಹಿತಿಯನ್ನು ನೀಡುವಂಥ ಒಂದು ಆ್ಯಪ್ ಇದು, ಮೊಬೈಲ್ ಆ್ಯಪ್ ಇದು, ಮೀ ಹೆಲ್ತ್ ಅಂತ. ಯಾವ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಕೋಸೆಟ್ 1 ಎನ್ನುವಂತಹ ಮಿನಿ ಸ್ಯಾಟಲೈಟ್ ಒಂದು ಚಿಕ್ಕ ಉಪಗ್ರಹವನ್ನು ಲಾಂಚ್ ಮಾಡ್ತಾರೆ? ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನ ಹೈಯರ್ ಸೆಕೆಂಡರಿ ಸ್ಟೂಡೆಂಟ್ಸ್, ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಸ್ಟೂಡೆಂಟ್ಸ್ ಈ ಒಂದು ವಿಕೋಸೆಟ್ 1 ಅನ್ನುವಂಥ ಮಿನಿ ಇದು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾರೆ. ಈ ಸ್ಯಾಟಲೈಟ್ ಹೀಲಿಯಂ ಬೆಲೂನ್ ಮೂಲಕ ಲಾಂಚ್ ಮಾಡಲಾಯಿತು. ಹೀಲಿಯಂ ಇದೊಂದು ಅತಿ ಚಿಕ್ಕದಾದ ಒಂದು ಉಪಗ್ರಹವಾಗಿದ್ದು ಈ ಉಪಗ್ರಹವನ್ನ ತಮಿಳುನಾಡಿನ ಶಿವಾಂಗಿ ಜಿಲ್ಲೆಯ ಆರ್ಯಕುಡಿಯಲ್ಲಿರುವಂತಹ ಹೈಯರ್ ಸೆಕೆಂಡರಿ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಸ್ಕೂಲ್ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದು. CISF ರೈಸಿಂಗ್ ಡೇ, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದರ ರೈಸಿಂಗ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 10 ಮಾರ್ಚ್. ಯಾಕಂದ್ರೆ 10 ಮಾರ್ಚ್ 1969ರಲ್ಲಿ 10 ಮಾರ್ಚ್ 1969 ಅಲ್ಲಿ CISF ಸ್ಥಾಪನೆ ಆಗುತ್ತೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದು ಸ್ಥಾಪನೆ ಆಗಿರುವಂಥದ್ದು ಮತ್ತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹೆಡ್ ಕ್ವಾರ್ಟರ್. ಇನ್ನೊಂದು ಬಹಳ ಪ್ರಮುಖವಾದ ಅಂಶ ನೋಟ್ ಮಾಡ್ಕೊಳ್ಳಿ, ಇದರ DG ಯಾರು, ಡೈರೆಕ್ಟರ್ ಜನರಲ್ ಯಾರು, ಇದರ ಮುಖ್ಯಸ್ಥರು ಪ್ರವೀರ ರಂಜನ್. CISF ನ ಮುಖ್ಯಸ್ಥರು ಅಥವಾ DG. ಇತ್ತೀಚೆಗೆ ಭಾರತ ಮಾನವ ಸಹಾಯಕ್ಕೋಸ್ಕರ ಅಂದ್ರೆ ಅಸಹಾಯದಲ್ಲಿರುವಂತಹ
ಅದರ ಸಮಸ್ಯೆಯಲ್ಲಿರುವಂತಹ ಮಾನವರಿಗೋಸ್ಕರ, ಮನುಷ್ಯನಿಗಾಗಿ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಒಂದು ದೇಶಕ್ಕೆ ನೀಡುತ್ತೆ. ಹಾಗಾದ್ರೆ ಯಾವ ದೇಶಕ್ಕೆ? ಸರಿಯಾದ ಉತ್ತರ ಮಾಲವಿ. ಮಾಲವಿ ದೇಶದಲ್ಲಿನ ಬರಗಾಲಕ್ಕೆ ತತ್ತರಿಸಿ ಹೋಗಿದ್ದಂಥ ಜನರಿಗೆ ಸಹಾಯ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಮಾಲವಿ ದೇಶಕ್ಕೆ ನೀಡ್ತು. ಇದನ್ನ ಎಲ್ಲಿಂದ ಕಳಿಸಲಾಯಿತು ಕೇಳಿದ್ರೆ ಮುಂಬೈನ ಮಹಾರಾಷ್ಟ್ರದ ನವಶೇವ ಮುಂಬೈ ಬಂದರ್ನಿಂದ. ಮಹಾರಾಷ್ಟ್ರದ ನವಶೇವ ಬಂದರ್ನಿಂದ ಈ ಒಂದು ಅಕ್ಕಿಯನ್ನ ಕಳಿಸಲಾಯಿತು. ಭಾರತ ಮತ್ತು ಯಾವ ದೇಶದ ನಡುವೆ 2026 ಲಮಿತಿಯೆ ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ನಡೆಯಿತು? ಸರಿಯಾದ ಉತ್ತರ ಸಿಶಿಲಿಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಪ್ರಿ ರಿಪೋರ್ಟ್ ಪ್ರಕಾರ 2021ರಿಂದ 25ರ ವೇಳೆಯಲ್ಲಿ ಭಾರತ ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಉಕ್ರೇನ್ ಇರುವಂತದ್ದು ಶಸ್ತ್ರಾಸ್ತ್ರಗಳ ಆಮದಲ್ಲಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಭಾರತ ಇದೆ ಮತ್ತು 3ನೇ ಸ್ಥಾನದಲ್ಲಿ ಇರುವಂತದ್ದು ಸೌದಿ ಅರೇಬಿಯಾ 3ನೇ ಸ್ಥಾನದಲ್ಲಿದೆ. ಇದನ್ನ ಜಾರಿ ಮಾಡಿದ್ಯಾರು, ಈ ರಿಪೋರ್ಟ್ ಅನ್ನು ಹೊರತಂದಿದ್ಯಾರು ಕೇಳಿದ್ರೆ ಸಿಪ್ರಿ. ಹಾಗಾದ್ರೆ ಸಿಪ್ರಿ ಅಂದ್ರೆ ಏನು ಅಂತ ಕೇಳಿದ್ರೆ ಸಿಪ್ರಿ ಅಂದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸಿಪ್ರಿ. ಸೇ ನೋ ಟು ಫ್ರಾಕ್ಸಿ ಸರ್ಪಂಚ್ ಕ್ಯಾಂಪೇನ್ ಲಾಂಚ್ ಮಾಡಿದ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಪಂಚಾಯತ್ ರಾಜ್. ಏನಿದು ಸೇ ನೋ ಟು ಫ್ರಾಕ್ಸಿ ಸರ್ಪಂಚ್ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಅಧ್ಯಕ್ಷರು ಇರುವಂತ ಸಂದರ್ಭದಲ್ಲಿ ಅವರ ಗಂಡಂದಿರು, ಅವರ ಪತಿಯಂದಿರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು, ಆಡಳಿತವನ್ನು ನಡೆಸುವಂಥದ್ದು, ಕೆಲವೊಮ್ಮೆ ಹಸ್ತಕ್ಷೇಪ ಮಾಡುವಂಥದ್ದು, ಇವುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸುವ ಉದ್ದೇಶದಿಂದ ಸೇ ನೋ ಟು ಫ್ರಾಕ್ಸಿ ಸರ್ಪಂಚ್ ಎನ್ನುವಂಥ ಕ್ಯಾಂಪೈನ್ ಅನ್ನ ಪಂಚಾಯತ್ ರಾಜ್ ಸಚಿವಾಲಯ ಲಾಂಚ್ ಮಾಡಿತು. ಇಂಡಿಯನ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ನಾಗರಿಕತ್ವ ಪಡೆದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ದೀಪಾಲಿ ದಾಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಇವರು ಈ ಒಂದು ನಾಗರಿಕತೆ ಪಡ್ಕೊಂಡ್ರು ಕೇಳಿದ್ರೆ ಅಸ್ಸಾಂನಲ್ಲಿ. ಸಿಟಿಜನ್ಶಿಪ್ ಪಡ್ಕೊಂಡಿದ್ದು ಅಸ್ಸಾಂ ರಾಜ್ಯದಲ್ಲಿ. ಸ್ಟ್ಯಾಂಡ್ ವಿತ್ ಹರ್ ಎನ್ನುವಂತಹ ಅಭಿಯಾನವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಮಹಿಳೆಯರ ಸುರಕ್ಷತೆಗಾಗಿ ಸ್ಟ್ಯಾಂಡ್ ವಿತ್ ಹರ್ ಎನ್ನುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿತು. ಫಾರ್ಮುಲಾ 1 2026 ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಜಾರ್ಜ್ ರಸೆಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಕರ್ನಾಟಕದ 2026ರ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ಸೊ ಇದೊಂದು ವಿಶೇಷವಾದ ಯೋಜನೆ. ಕೇಳ್ತಾರೆ ಕೃಷಿ ವಿಸ್ತಾರ ಯೋಜನೆಯ ಉದ್ದೇಶ ಅಥವಾ ಯಾವುದರ ಒಂದು ಆಬ್ಜೆಕ್ಟಿವ್ ಆಧಾರದ ಮೇಲೆ ಇದು ಇದೆ ಕೇಳಿದ್ರೆ ಕೃಷಿ ತ್ಯಾಜ್ಯದ ಮರುಬಳಕೆ. ಕೃಷಿ ತ್ಯಾಜ್ಯದ ಮರುಬಳಕೆಗಾಗಿ ಈ ಒಂದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಪ್ರಾರಂಭಿಸಲಾಯಿತು ಕರ್ನಾಟಕದಲ್ಲಿ. ಆಲ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಲಿನ್ ಚುನ್ ಗಿ. ಸೊ ಇದು ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಇದು ಎಲ್ಲಿ ನಡೀತು ಕೇಳಿದ್ರೆ ಇದು ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತು. ಇದೊಂದು ಇಂಪಾರ್ಟೆಂಟ್ ಟೂರ್ನಮೆಂಟ್ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ರನ್ನರ್ ಅಪ್ ಆಗಿದ್ದು ಭಾರತೀಯ. ರನ್ನರ್ ಅಪ್ ಆದವರು ಯಾರು ಹಾಗಾದ್ರೆ ಕೇಳಿದ್ರೆ ಲಕ್ಷ್ಯ ಸೇನ್. ಲಕ್ಷ್ಯ ಸೇನ್ ಅವರು ಫೈನಲ್ಸ್ ನಲ್ಲಿ ಲಿನ್ ಚುನ್ ಈ ವಿರುದ್ಧ ಸೋಲ್ತಾರೆ.
ಹಾಗೂ ರನ್ನರ್ ಅಪ್ ಆಗ್ತಾರೆ. ಇದು ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಿತ್ತು. ಯಾವ ರಾಜ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಆಪರೇಷನ್ ಜೆರಿಕೋವನ್ನ ನೇಮಿಸಲಾಯಿತು, ಅದನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಿಜೋರಾಂ ರಾಜ್ಯದಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಾಜೆಕ್ಟ್ ಗಂಗಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ನೋಡಿ, ಪ್ರಾಜೆಕ್ಟ್ ಗಂಗಾ ಅಂದ ತಕ್ಷಣ ನಮ್ಗೆ ಏನು ತಲೆಗೆ ಬರುತ್ತೆ ಕೇಳಿದ್ರೆ ಯಾವುದೋ ಒಂದು ನೀರಾವರಿ ಯೋಜನೆ ಅನ್ಸುತ್ತೆ. ಬಟ್ ಪ್ರಾಜೆಕ್ಟ್ ಯೋಜನೆ ನೀರಾವರಿಗೆ ಸಂಬಂಧಪಟ್ಟಿದ್ದ ಯೋಜನೆ ಅಲ್ಲ. ಇದು ಹೈ ಸ್ಪೀಡ್ ಇಂಟರ್ನೆಟ್ ಇನ್ ರೂರಲ್ ಏರಿಯಾಸ್, ಉತ್ತರ ಪ್ರದೇಶದಲ್ಲಿ ಲಾಂಚ್ ಆದಂಥ ಯೋಜನೆ ಇದು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಕೊಡುವಂಥದ್ದು. ಹೈ ಸ್ಪೀಡ್ ಇಂಟರ್ನೆಟ್ ನೀಡುವಂಥ ಒಂದು ಯೋಜನೆ. ನೋಡಿ, ಅದ್ರ ಹೆಸರಲ್ಲೇ ಇದೆ ಗಂಗಾ. ಅಂದರೆ ಆ್ಯಕ್ಚುಲಿ ನದಿ ನೇಮ್ ಅಲ್ಲ ಅದು. ಗಂಗಾ ಇಸ್ ಎ ಶಾರ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಸಿಸ್ಟೆಡ್ ನೆಟ್ವರ್ಕ್ ಫಾರ್ ಗ್ರೋತ್ ಅಂಡ್ ಅಡ್ವಾನ್ಸ್ಮೆಂಟ್ ಅಂತೇಳಿ. ಇತ್ತೀಚೆಗೆ ನಿಧನರಾದ ಉತ್ಸವ ಚರಣದಾಸ ಇವರು ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು? ಸರಿಯಾದ ಉತ್ತರ ಇವರು ಗೋಡಾ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು. ಇವರು ಯಾವ ರಾಜ್ಯದವರು ಕೇಳಿದ್ರೆ ಒಡಿಸ್ಸಾ ರಾಜ್ಯದವರು. ಈ ಗೋಡಾ ನೃತ್ಯ ಪ್ರಕಾರ ಇದೆಯಲ್ಲ, ಇದೊಂದು ಒಡಿಸ್ಸಿ ಸಾಂಪ್ರದಾಯಿಕ ನೃತ್ಯವಾಗಿದೆ. ಒಡಿಸ್ಸಾದಲ್ಲಿ ಮಾಡಲಾಗುವಂಥ ಬುಡಕಟ್ಟು ಜನಾಂಗದ ಗೋಡಾ ನೃತ್ಯ ಇದು, ಒಡಿಸ್ಸಿ ಸಾಂಪ್ರದಾಯಿಕ ನೃತ್ಯ. ಸೊ ಇವರು ಉತ್ಸವ ಚರಣದಾಸ ಈ ಒಂದು ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು. ಇತ್ತೀಚೆಗೆ ನಿಧನರಾದರು. ಇವರಿಗೆ 2020ರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಆಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿತ್ತು. ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2026 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಅಮೋಲ್ ಪಾಲೇಕರ್. ಮೆಟಾ ಅಂದ್ರೆ ಇದು ಈ ಫೇಸ್ಬುಕ್ಗೆ ರಿಲೇಟೆಡ್ ಆಗಿರೋದಲ್ಲ. ಇದು ಮೆಟಾ ಅಂದ್ರೆ ಬೇರೆನೇ ಇದೆ. ಮೆಟಾ ಅಂದ್ರೆ ಏನು ಅಂತ ನೋಡಿ. ಮೆಟಾ ಅಂದ್ರೆ ಇದು ರಂಗಭೂಮಿಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ, ಮೆಟಾ ಅಂದ್ರೆ ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್ಸ್ ಅಂತೇಳಿ. ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್. ಥಿಯೇಟರ್ ಅಂದ್ರೆ ರಂಗಭೂಮಿ ಅಂತೇಳಿ. ರಂಗಭೂಮಿಗೆ ನೀಡಿದಂತಹ ವಿಶೇಷವಾದ ಕೊಡುಗೆ, ವಿಶೇಷವಾಗಿ ಜೀವಮಾನ ಸಾಧನೆಗೆ ಅಮೋಲ್ ಪಾಲೇಕರ್ ಅವರಿಗೆ ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2026 ದೊರೆಯಿತು. ಐಸಿಸಿ ಮಹಿಳೆಯರ ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವವರು ಯಾರು? ನೋಡಿ, ಒನ್ ಡೇ ಇದು 50 ಓವರ್ಸ್ ಮ್ಯಾಚ್ ಇರುತ್ತಲ್ಲ, ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಸ್ಮೃತಿ ಮಂದಾನ. ODI ಅಥವಾ ಒನ್ ಡೇ ಇಂಟರ್ನ್ಯಾಷನಲ್ ಮೊದಲ ಸ್ಥಾನದಲ್ಲಿರೋದು ಸ್ಮೃತಿ ಮಂದಾನ. 2ನೇ ಸ್ಥಾನದಲ್ಲಿರೋರು ಯಾರು ಕೇಳಿದ್ರೆ ಭಾರತದ ಹರ್ಮನ್ ಪ್ರೀತ್ ಕೌರ್. ಭಾರತದ ಬ್ಯಾಟ್ಸ್ಮನ್. ಇವರು 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಜೆಮಿಯಾ ರೋಡ್ರಿಗಸ್. ಇವರು ಕೂಡ ಭಾರತದ ಆಟಗಾರ್ತಿ. ಇವರು 3ನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ T20ಯಲ್ಲಿ ಬ್ಯಾಟರ್ ಯಾರು? ಮೊದಲ ಸ್ಥಾನದಲ್ಲಿರುವಂತಹ ಫಸ್ಟ್ ರ್ಯಾಂಕ್ ಅಲ್ಲಿರುವಂತಹ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ರೆ T20 ಬ್ಯಾಟ್ಸ್ಮನ್ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಕೇಳಿದ್ರೆ ಶ್ರೀಲಂಕಾದ ಹಸೀನಿ ಪೆರೇರಾ. ಶ್ರೀಲಂಕಾದವರು T20ಯಲ್ಲಿ ಬ್ಯಾಟ್ಸ್ಮನ್ ಪಟ್ಟಿಯಲ್ಲಿ ಮೊದಲ ರ್ಯಾಂಕ್ ಅಲ್ಲಿ ಇದ್ದಾರೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್, ಬುಡಕಟ್ಟು ಜನಾಂಗದವರ ಏನು ಗೇಮ್ಸ್ ನಡೀತು 2026, ಇದನ್ನು ಆಯೋಜನೆ ಮಾಡ್ತಾ ಇರುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಛತ್ತೀಸ್ಗಢದ ರಾಯಪುರ, ಜಗದಲ್ಪುರ, ಮತ್ತು
ಸುರಾಗ್ರಾಜ್ನಲ್ಲಿ ನಡೆಯುವಂಥದ್ದು. ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು ಆಯೋಜನೆ ಮಾಡಿದ್ದು ICMR. ICMR ಈ ಒಂದು ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಿತ್ತು. ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಆಯೋಜನೆ ಮಾಡಿದ್ದು ಯಾವ ಉದ್ದೇಶದಿಂದ ಕೇಳಿದ್ರೆ ಮಲೇರಿಯಾವನ್ನು ತಡೆಗಟ್ಟುವುದು ಮತ್ತು ಮಲೇರಿಯಾವನ್ನು ಸಂಪೂರ್ಣವಾಗಿ ನಿರ್ನಾಮ, ಕಂಟ್ರೋಲ್ ಮತ್ತು ಎಲಿಮಿನೇಷನ್ ಅಂತ ಹೇಳ್ತಾರೆ. ಅಂದರೆ ತಡೆಗಟ್ಟುವುದು ಮತ್ತು ತೆಗೆದುಹಾಕುವುದು. ಮಲೇರಿಯಾ ತಡೆಗಟ್ಟುವುದು ಮತ್ತು ತೆಗೆದುಹಾಕುವ ಒಂದು ಉದ್ದೇಶದಿಂದ ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ಆಯೋಜನೆ ಮಾಡಲಾಗಿತ್ತು. ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಸಿಕ್ಕಿಂನಲ್ಲಿ. 4 ದಿನದ ಒಂದು ಫೆಸ್ಟಿವಲ್ ಆಗಿ ಇದನ್ನ ಆಯೋಜನೆ ಮಾಡಲಾಗಿತ್ತು, ಹಬ್ಬವಾಗಿ. ಇದನ್ನ ICAR ನ NARC ಆಯೋಜನೆ ಮಾಡಿದ್ದು. ಸೊ 2026 ಈ ಒಂದು ಥೀಮ್ ಏನಾಗಿತ್ತು ಹೇಳಿದ್ರೆ, ಈ ಫೆಸ್ಟಿವಲ್ನ ಥೀಮ್ 2026 ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ನ ಥೀಮ್ ಏನಾಗಿತ್ತು ಕೇಳಿದ್ರೆ ಆರ್ಕಿಡ್ಸ್ ಫಾರ್ ಬ್ಯೂಟಿ ಅಂಡ್ ಪ್ರಾಸ್ಪರಿಟಿ. ಆರ್ಕಿಡ್ಸ್ ಫಾರ್ ಬ್ಯೂಟಿ ಅಂಡ್ ಪ್ರಾಸ್ಪರಿಟಿ. ಇದು 2026 ನ ಥೀಮ್ ಆಗಿತ್ತು. ಈ ಕೆಳಗಿನ ಯಾರು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ಹಿಂದಿ ಭಾಷೆಗೆ ಪಡೆದುಕೊಂಡ್ರು? ಸ್ನೇಹಿತರೆ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ 24 ಭಾಷೆಗಳಿಗೆ ನೀಡಲಾಯಿತು. ಅದರಲ್ಲಿ ವಿಶೇಷವಾಗಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ಹಿಂದಿ ಭಾಷೆಗೆ ತೆಗೆದುಕೊಂಡವರು ಯಾರು ಕೇಳಿದ್ರೆ ಮಮತಾ ಕಾಲಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮಮತಾ ಕಾಲಿಯಾ. ಹಾಗಾದ್ರೆ ಇಂಗ್ಲಿಷಿಗೆ ಯಾರಿಗೆ ದೊರೆಯಿತು? ಸೊ ಇಂಗ್ಲಿಷ್ ಭಾಷೆಗೆ ಯಾರಿಗೆ ದೊರೆಯಿತು ಕೇಳಿದ್ರೆ ನವತೇಜ ಸನ್ಯಾರ ಅವರಿಗೆ ದೊರೆಯಿತು. ಕ್ರಿಮ್ಸನ್ ಸ್ಪ್ರಿಂಗ್ ಎನ್ನುವಂಥ ಕೃತಿಗೆ ನವತೇಜ ಸನ್ಯಾರ ಅವರಿಗೆ ದೊರೆತಿರುವಂಥದ್ದು. ಹಾಗಾದ್ರೆ ಈ ಪ್ರಶ್ನೆಗೆ ನೀವು ಉತ್ತರಿಸಿ. 2025ನೇ ಸಾಲಿನ ಕನ್ನಡ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ದೊರೆಯಿತು? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್ 2026 ಇದರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ ಭಾರತ 116ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರೋದು ಯಾವುದು? ಮೊದಲ ಸ್ಥಾನದಲ್ಲಿರೋದು ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್. ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇದನ್ನ ರಿಲೀಸ್ ಮಾಡಿದ್ದು ಯಾರು ಕೇಳಿದ್ರೆ, ಇದನ್ನ ಬಿಡುಗಡೆ ಮಾಡಿದ್ದು ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಇದನ್ನ ಬಿಡುಗಡೆ ಮಾಡಿರುವಂಥದ್ದು. ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 14 ಮಾರ್ಚ್. 14 ಮಾರ್ಚ್ ಒಂದು ಆಚರಿಸಲಾಯಿತು. ನೋಡಿ, ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ ಅನ್ನ ಘೋಷಣೆ ಮಾಡಲಾಯಿತು. ಏನು ಕೇಳಿದ್ರೆ ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್ ಅಂತ. ಹ್ಯಾಶ್ಟ್ಯಾಗ್ ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ ಅಲ್ಲಿ ಯಾವ ಹ್ಯಾಶ್ಟ್ಯಾಗ್ ರನ್ ಮಾಡಲಾಯಿತು ಕೇಳಿದ್ರೆ ಹ್ಯಾಶ್ಟ್ಯಾಗ್ ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್. ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾದ ದೇಶಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕುವೈಟ್ ಮತ್ತು ಪಪುವಾ ನ್ಯೂ ಗಿನಿಯಾ. ನೋಡಿ, ಈ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅಂತ ಕರಿತೀವಲ್ಲ, FATF ನ ಬಗ್ಗೆ ಹೇಳೋದಾದ್ರೆ ಈ FATF 1989 89ರಲ್ಲಿ ಸ್ಥಾಪನೆ ಆಗಿದ್ದು. ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರೋದು ಪ್ಯಾರಿಸ್ ಅಲ್ಲಿ. ಹೆಡ್ ಕ್ವಾರ್ಟರ್ಸ್
ಪ್ಯಾರಿಸ್ ಅಲ್ಲಿ ಇರುವಂಥದ್ದು. 40 ದೇಶಗಳು ಸದಸ್ಯ ರಾಷ್ಟ್ರಗಳಿವೆ. 40 ಸದಸ್ಯ ರಾಷ್ಟ್ರಗಳು ಇದ್ದಾವೆ. ಇದರ ಅಧ್ಯಕ್ಷರು ಎಲಿಸಾ ಆಂಡಾ ಮ್ಯಾಡ್ರಜೋ ಈ FATF ನ ಅಧ್ಯಕ್ಷರು. ಮಹಿಳೆಯರ ಸುರಕ್ಷತೆಗಾಗಿ ರೈಲ್ವೆ ಇಲಾಖೆ ಲಾಂಚ್ ಮಾಡಿದಂತಹ ಹೊಸ ಮೊಬೈಲ್ ಆ್ಯಪ್ ಯಾವುದು? ಸರಿಯಾದ ಉತ್ತರ ಶೈನ್ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಉದ್ದೇಶದಿಂದ ಇದನ್ನ ಲಾಂಚ್ ಮಾಡಲಾಯಿತು ಕೇಳಿದ್ರೆ, ವಿಶೇಷವಾಗಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಇನ್ಸಿಡೆಂಟ್ ನೋಟಿಫಿಕೇಶನ್ ಫಾರ್ ಎಂಪವರ್ಮೆಂಟ್ ಅಂತೇಳಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ನ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವಂತಹ ಒಂದು ಶೈನ್ ಅನ್ನುವಂಥ ಹೊಸ ಮೊಬೈಲ್ ಆ್ಯಪ್. ಇದು ಮಹಿಳೆಯರ ಸುರಕ್ಷತೆಗಾಗಿ ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿತು. ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಮೈಕ್ರೋ LED ಬೇಸ್ಡ್ ಏರ್ ಟವರ್ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಹೊಂದಿರುವಂತಹ ಚಿದಂಬರನಾರ್ ಬಂದರು, VO ಚಿದಂಬರನಾರ್ ಬಂದರು ಎಲ್ಲಿದೆ? ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಇದು ತಮಿಳುನಾಡು ರಾಜ್ಯದಲ್ಲಿ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸುವಂತಹ ರಾಜಕೋಶೀಯ ಸ್ವಾಸ್ಥ್ಯ ಸೂಚಕಾಂಕ 2026 ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿದೆ, ಮೊದಲ ಸ್ಥಾನದಲ್ಲಿ ಇದೆ? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನ್ಸ್ಯೂಮರ್ ರೈಟ್ಸ್ ಡೇ, ಗ್ರಾಹಕರ ಹಕ್ಕಿನ ದಿನ ಅಂತೇಳಿ 2026 ನಲ್ಲಿ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮಾರ್ಚ್ 15. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕನ್ಸ್ಯೂಮರ್ ರೈಟ್ಸ್ ಡೇ, ಗ್ರಾಹಕರ ಹಕ್ಕಿನ ದಿನ, ಮಾರ್ಚ್ 15. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಇದು 1983ರಲ್ಲಿ ಫಸ್ಟ್ ಟೈಮ್ ಇದನ್ನ ಆಚರಿಸಲಾಯಿತು, ನ್ಯಾಷನಲ್ ಕನ್ಸ್ಯೂಮರ್ ಡೇ ಅನ್ನ. ಹಾಗೇನೆ ಇದರ 2026 ನ ಥೀಮ್ ಏನಾಗಿತ್ತು ಕೇಳಿದ್ರೆ, ದಿನಾಚರಣೆಗಳು ಆಚರಿಸಿದ ಸಂದರ್ಭದಲ್ಲಿ ಅದರ ಥೀಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026 ಕನ್ಸ್ಯೂಮರ್ ರೈಟ್ಸ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಸೇಫ್ ಪ್ರಾಡಕ್ಟ್ಸ್ ಕಾನ್ಫಿಡೆಂಟ್ ಕನ್ಸ್ಯೂಮರ್ಸ್. ಸೇಫ್ ಪ್ರಾಡಕ್ಟ್ಸ್ ಕಾನ್ಫಿಡೆಂಟ್ ಕನ್ಸ್ಯೂಮರ್ಸ್. ಇದು 2026 ನ ಥೀಮ್ ಅಥವಾ ಧ್ಯೇಯವಾಕ್ಯವಾಗಿತ್ತು. ಫ್ರೀಡಮ್ ಶೀಲ್ಡ್ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಯಾವ 2 ದೇಶಗಳ ನಡುವೆ ನಡೆಯಿತು? ಸರಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಇದು ಕೇಳಿದ್ರೆ, ಕೊರಿಯನ್ ಪೆನಿನ್ಸುಲಾದಲ್ಲಿ ನಡೀತು. ಕೊರಿಯನ್ ಪೆನಿನ್ಸುಲಾದಲ್ಲಿ ನಡೆದಿರುವಂಥದ್ದು. ನಿರ್ಭಯ ನಿಶಾ ಇನಿಷಿಯೇಟಿವ್ ಪ್ರಾರಂಭ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯ. ಏನಿದು ನಿರ್ಭಯ ನಿಶಾ ಇನಿಷಿಯೇಟಿವ್ ಅಂತ ಕೇಳಿದ್ರೆ, ಕೇರಳ ರಾಜ್ಯದಲ್ಲಿ ರಾತ್ರಿ ಹೊತ್ತಿನಲ್ಲಿ ಮಹಿಳೆಯರ ಸುರಕ್ಷತೆ, ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರ ಸುರಕ್ಷತೆಗಾಗಿ ಪ್ರಾರಂಭಿಸಲಾದ ಇನಿಷಿಯೇಟಿವ್ ಹೆಸರು ನಿರ್ಭಯ ನಿಶಾ ಇನಿಷಿಯೇಟಿವ್. 60ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಆರ್ ವೈರಮುತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಮಿಳು ಭಾಷೆಯ ಕವಿಯವರು, ತಮಿಳು ಕವಿ ಆರ್ ವೈರಮುತ್ತು. ಕರ್ನಲ್ CK ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿ ಮತ್ತು ಸಿ ಇಬ್ಬರು, ರಾಹುಲ್ ದ್ರಾವಿಡ್ ಮತ್ತು ರೋಜರ್ ಬಿನ್ನಿ. ಇವರಿಬ್ಬರಿಗೂ ಕೂಡ ಕರ್ನಲ್ CK ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಲಾಯಿತು. 12ನೇ ಏಷ್ಯನ್ ಮತ್ತು ಪೆಸಿಫಿಕ್ ರೀಜನಲ್ ಕಾನ್ಫರೆನ್ಸ್ 2026 ಎಲ್ಲಿ ನಡೀತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ, ನವದೆಹಲಿಯ ಭಾರತ ಮಂಟಪಂನಲ್ಲಿ. ನವದೆಹಲಿಯ ಭಾರತ ಮಂಟಪಂ ನಡೆದಿರೋದು. ಆಲ್ ಇಂಡಿಯಾ ಪ್ರೀಸೆಂಚರ್ ಅಸೋಸಿಯೇಷನ್ ಇದನ್ನು ಆಯೋಜನೆ ಮಾಡಿತ್ತು. ಬುಡಕಟ್ಟು ಜನಾಂಗದವರ ಉತ್ಸವವಾದಂತಹ ಆದಿ ಪರಬ್ 2026, ಆದಿ ಪರಬ್
2026 ಎಲ್ಲಿ ಪ್ರಾರಂಭವಾಯಿತು? ಸರಿಯಾದ ಇದು ಛತ್ತೀಸ್ಗಢದಲ್ಲಿ ಪ್ರಾರಂಭ ಆಯಿತು. ಛತ್ತೀಸ್ಗಢದಲ್ಲಿ ನವರಾಯಪುರದಲ್ಲಿ. ಛತ್ತೀಸ್ಗಢದ ನವರಾಯಪುರದಲ್ಲಿ ಬುಡಕಟ್ಟು ಜನಾಂಗದವರ ಟ್ರೈಬಲ್ ಫೆಸ್ಟಿವಲ್, ಇದು ಆದಿ ಪರಬ್ ಅಂತೇಳಿ 2026 ಪ್ರಾರಂಭ ಆಗಿದ್ದು. ಸೊ ನೋಡಿ, ಇದು ಟ್ರೈಬಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದನ್ನು ಆಯೋಜನೆ ಮಾಡಿತು. ಟ್ರೈಬಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದನ್ನ ಆಯೋಜನೆ ಮಾಡಿರುವಂಥದ್ದು. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ನಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 208. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತಿದ್ದು, ಯಾಕಂದ್ರೆ ಈ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಇಂಡಿಯಾ ಇನ್ ಫಸ್ಟ್ ಪ್ಲೇಸ್. ಸೊ ಭಾರತ ಪಡೆದ ಪದಕಗಳನ್ನು ನೋಡ್ತಾ ಹೋದ್ರೆ 208 ಪ್ಲೇಸ್ ಅಲ್ಲಿ 75 ಚಿನ್ನ, 69 ಬೆಳ್ಳಿ, ಹಾಗೆ 64 ಕಂಚಿನ ಪದಕವನ್ನು ಪಡ್ಕೊಳ್ತು. ಒಟ್ಟು 208 ಪದಕಗಳು. ತಮಿಳುನಾಡಿನ ಟ್ಯುಟಿಕೋರಿನ್ ಏರ್ಪೋರ್ಟ್ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು? ಸರಿಯಾದ ಉತ್ತರ ತೂತುಕುಡಿ ಏರ್ಪೋರ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಬುಡಕಟ್ಟು ಜನಾಂಗದವರು ಚಪರ್ ಕಟ್ ಎನ್ನುವಂತಹ ಉತ್ಸವವನ್ನು ಆಚರಿಸಿದ್ರು? ಸರಿಯಾದ ಉತ್ತರ ಮಿಜೋ ಸಮುದಾಯ. ಮಿಜೋ ಬುಡಕಟ್ಟು ಜನಾಂಗದವರು ಚಪರ್ ಕಟ್ ಎನ್ನುವಂತಹ ಒಂದು ಉತ್ಸವವನ್ನು ಆಚರಿಸಿದ್ರು. ಇದೊಂದು ಚಳಿಗಾಲದ ಉತ್ಸವ. ಇದನ್ನ ಮಿಜೋರಾಂನ ಐಜ್ವಾಲ್ ನಲ್ಲಿ ಆಚರಿಸಲಾಯಿತು. ಯಾವ ರಾಜ್ಯದ ಕುಸುಮಪುರ ಎನ್ನುವಂತ ಗ್ರಾಮವು ಆ ರಾಜ್ಯದ ಮೊದಲ ಸ್ಮಾರ್ಟ್ ವಿಲೇಜ್ ಎನಿಸಿತು? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಎ ಇಸ್ ದ ರೈಟ್. ಜಸ್ಪ್ರೀತ್ ಬುಮ್ರಾ ಅವರು ಕೆಳಗಿನ ಯಾವ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದ್ರು? ನೋಡಿ, ಆಪ್ಷನ್ ಇಲ್ಲ ಇಲ್ಲಿ. ಯೂನಿಕ್ಲೋ ಅಂತೇಳಿ. ಯೂನಿಕ್ಲೋ ಎನ್ನುವಂತ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಸ್ಪ್ರೀತ್ ಬುಮ್ರಾ ಆಯ್ಕೆಯಾದರು. ಸಂಗೀತ ಕಲಾನಿಧಿ ಪುರಸ್ಕಾರ 2026 ವಿಜೇತರು ಯಾರು? ಸರಿಯಾದ ಉತ್ತರ ಜಯಂತಿ ಕುಮಾರೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಗೀತ ಕಲಾನಿಧಿ ಅವಾರ್ಡ್ 2026. ಸಿ ಡ್ರ್ಯಾಗನ್ 2026 ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಗುವಾಮದಲ್ಲಿ ಆಯೋಜಿಸಲಾಗಿತ್ತು. ಇದನ್ನ ಆಯೋಜನೆ ಮಾಡಿದ್ದು US ನೇವಿ. ಇದರಲ್ಲಿ ಅಮೆರಿಕ, ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ ದೇಶಗಳು ಭಾಗಿಯಾಗಿದ್ವು. ಕೊಂಪೆಲ ವೆಂಕಟರಮಣ ಮೂರ್ತಿ ಅವರನ್ನ ಕೇಂದ್ರ ಸರ್ಕಾರ ಯಾವ ಸಂಸ್ಥೆಯ ಪೂರ್ಣಕಾಲಿಕ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿತು? ಸರಿಯಾದ ಉತ್ತರ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ದಿವ್ಯಾಂಗ ಶಕ್ತಿ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಏನಿದು ದಿವ್ಯಾಂಗ ಶಕ್ತಿ ಯೋಜನೆ ಕೇಳಿದ್ರೆ, ದಿವ್ಯಾಂಗರಿಗೆ, ಫಿಸಿಕಲಿ ಚಾಲೆಂಜ್ಡ್ ಇರುವಂತವರಿಗೆ ಬಸ್ ಫ್ರೀ ಬಸ್ ನೀಡುವ ಯೋಜನೆ. ಫ್ರೀ ಬಸ್ ಮೀನ್ಸ್ ವಿಶೇಷ ಬಸ್ಗಳಲ್ಲ, ಮಾಮೂಲಿ ಇರುವಂತಹ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ನೀಡುವಂತ ಯೋಜನೆ. ಸಿಕಿಯಾ ಕ್ರಾಂತಿ 2 ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಪಂಜಾಬ್ ಸರ್ಕಾರ ವರ್ಲ್ಡ್ ಬ್ಯಾಂಕ್ ಸಹಯೋಗದೊಂದಿಗೆ, ವಿಶ್ವ ಬ್ಯಾಂಕ್ ಸಹಯೋಗದೊಂದಿಗೆ ಸಿಕಿಯಾ ಕ್ರಾಂತಿ 2 ಅನ್ನ ಪ್ರಾರಂಭಿಸಿತು. ಆಕ್ಚುಲಿ ಏನಿದು ಸಿಕಿಯಾ ಕ್ರಾಂತಿ ಅಂದ್ರೆ ಶಿಕ್ಷಣದ ಆಧುನೀಕರಣದ ಯೋಜನೆ ಆಗಿದೆ. ಇದು ಶಿಕ್ಷಣದ ಆಧುನೀಕರಣ ಮಾಡುವಂತ ಒಂದು ಯೋಜನೆ, ಪ್ರಮುಖವಾದ ಯೋಜನೆ. ಸಿಕಿಯಾ ಕ್ರಾಂತಿ 2 ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ಪಂಜಾಬ್. ಹಾಗೇನೆ ಯಾವುದರ ಒಂದು ಸಹಯೋಗದೊಂದಿಗೆ ಆಚರಿಸ್ತು ಅಂತ ಕೇಳಿದ್ರೆ
ವರ್ಲ್ಡ್ ಬ್ಯಾಂಕ್ ಗೊತ್ತಿರಲಿ. ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ 2026 ವಿಜೇತರು ಯಾರು? ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ 2026 ವಿಜೇತರು ವಿಲಿಯಂ ಡಾಲ್ರಿಂಪಲ್. ವಿಲಿಯಂ ಡಾಲ್ರಿಂಪಲ್ ಅವರು ಇವರ ದ ಗ್ರೀನ್ ರೋಡ್ ಎನ್ನುವಂಥ ಕೃತಿಗೆ, ದ ಗ್ರೀನ್ ರೋಡ್ ಎನ್ನುವಂಥ ಕೃತಿಗೆ ವಿಲಿಯಂ ಡಾಲ್ರಿಂಪಲ್ ಅವರಿಗೆ ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ 2026 ದೊರೆಯಿತು. ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ರಾಹವೀರ ಯೋಜನೆಯನ್ನು ಪ್ರಾರಂಭಿಸಿತು? ರಾಹವೀರ ಪ್ರಾಜೆಕ್ಟ್. ಸರಿಯಾದ ಉತ್ತರ ದೆಹಲಿ ಸರ್ಕಾರ. ದೆಹಲಿ ಸರ್ಕಾರ ರಸ್ತೆ ಅಪಘಾತದಲ್ಲಿ ಸಹಾಯ ಮಾಡಿದವರಿಗೆ, ಅಂದರೆ ರಸ್ತೆ ಅಪಘಾತವಾದವರಿಗೆ ಸಹಾಯ ಮಾಡಿದವರಿಗೆ ಎನ್ಕರೇಜ್ ಮಾಡುವಂತಹ, ರಸ್ತೆ ಅಪಘಾತದಲ್ಲಿ ನೊಂದವರಿಗೆ ಸಹಾಯ ಮಾಡಿದವರಿಗೆ ಎನ್ಕರೇಜ್ ಮಾಡುವಂಥ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಸಹಾಯ ಮಾಡಿದವರಿಗೆ 25,000 ರು ಬಹುಮಾನವನ್ನು ಅಥವಾ ಎನ್ಕರೇಜಿಂಗ್ ಅಮೌಂಟನ್ನು ನೀಡಲಾಗುತ್ತೆ. ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಕ್ರ್ಯಾಕ್ ಡೌನ್ ಪ್ರಾರಂಭಿಸಿದರು? ಸರಿಯಾದ ಉತ್ತರ ತೆಲಂಗಾಣ ಪೊಲೀಸರು ಆಪರೇಷನ್ ಕ್ರ್ಯಾಕ್ ಡೌನ್ನ ಪ್ರಾರಂಭ ಮಾಡಿದರು. ಏನಿದು ಆಪರೇಷನ್ ಕ್ರ್ಯಾಕ್ ಡೌನ್ ಅಂತ ಕೇಳಿದ್ರೆ, ಫ್ರಾಡ್ ಅಕೌಂಟ್ಗಳ, ಫೇಕ್ ಅಕೌಂಟ್ ಇರ್ತಾವಲ್ಲ, ಫ್ರಾಡ್ ಅಕೌಂಟ್ಸ್ ಗುರ್ತಿಸುವಿಕೆ, ರೆಕಗ್ನೈಸ್ ಮಾಡುವುದು, ಗುರ್ತಿಸುವಿಕೆ ಮತ್ತು ಅದನ್ನು ಡಿಲೀಟ್ ಮಾಡುವಂಥದ್ದು. ಬ್ಯಾಂಕ್ನಲ್ಲಿರುವಂತಹ ಫ್ರಾಡ್ ಅಕೌಂಟ್ಗಳ ಗುರುತಿಸುವಿಕೆ ಮತ್ತು ಅದನ್ನು ಡಿಲೀಷನ್ ಮಾಡುವಂಥ ಕಾರ್ಯಕ್ರಮ ಇದು ಆಪರೇಷನ್ ಕ್ರ್ಯಾಕ್ ಡೌನ್ ಅಂತೇಳಿ ತೆಲಂಗಾಣ ಪೊಲೀಸರು ಪ್ರಾರಂಭಿಸಿದ್ದು. ಈ ಕೆಳಗಿನ ಯಾವ ಸ್ಟೇಡಿಯಂನಲ್ಲಿ ರವಿಶಾಸ್ತ್ರಿ ಅವರ ಹೆಸರಿನಲ್ಲಿ ಒಂದು ಸ್ಟ್ಯಾಂಡ್ ಅನ್ನು ನಿರ್ಮಿಸಲಾಗುವುದು? ಸರಿಯಾದ ಉತ್ತರ ವಾಂಖೇಡೆ ಸ್ಟೇಡಿಯಂನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಮಿಷನ್ ವಸುಂಧರಾ 3.0 ಲಾಂಚ್ ಮಾಡ್ತು? ಮಿಷನ್ ವಸುಂಧರಾ. ಸರಿಯಾದ ಉತ್ತರ ಅಸ್ಸಾಂ ಸರ್ಕಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ವಸುಂಧರಾ 3.0 ಅಂತ ಹೇಳಿದ್ರೆ, ಭೂರಹಿತ ರೈತರಿಗೆ ಭೂಮಿಯನ್ನ ಹಂಚಿಕೆ ಮಾಡುವಂತ ಕಾರ್ಯಕ್ರಮ. ಭೂಮಿ ಹಂಚಿಕೆ ಮಾಡುವುದು. 2025-26ನೇ ಸಾಲಿನ ರಣಜಿ ಟ್ರೋಫಿಯಲ್ಲಿ ಜಮ್ಮು ಕಾಶ್ಮೀರ ಯಾವ ತಂಡವನ್ನು ಸೋಲಿಸ್ತು? ಸರಿಯಾದ ಉತ್ತರ ಕರ್ನಾಟಕ ತಂಡವನ್ನು ಸೋಲಿಸ್ತು. ಈ ವಿಷಯ ಗೊತ್ತಿಲ್ಲ ನಿಮಗೆ. 2025-26ರ ರಣಜಿ ವಿನ್ನರ್ಸ್ ಯಾರು ಅಂತ ಕೇಳಿದ್ರೆ, ರಣಜಿ ವಿನ್ನರ್ ಯಾರು ಕೇಳಿದ್ರೆ ಜಮ್ಮು ಕಾಶ್ಮೀರ. ವಿಶ್ವ ವನ್ಯಜೀವಿ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮಾರ್ಚ್ 3ರಂದು ಆಚರಿಸಲಾಯಿತು. ಇದನ್ನು ಡಿಕ್ಲೇರ್ ಮಾಡಿದ್ದು ಯುನೈಟೆಡ್ ನೇಷನ್ಸ್ 2013ರಲ್ಲಿ ವಿಶ್ವ ವನ್ಯಜೀವಿ ದಿನವನ್ನು. ಫೇತ್ ಬ್ರಿಡ್ಜ್ ಅನ್ನು ಯಾವ ನದಿಯ ಮೇಲೆ ಇತ್ತೀಚೆಗೆ ಕಟ್ಟಲಾಯಿತು? ಫೇತ್ ಎನ್ನುವಂಥ ಬ್ರಿಡ್ಜ್ ನೇಮ್ ಇದು, ಫೇತ್. ಸರಿಯಾದ ಉತ್ತರ ತ್ಲವಾಗ್ ಅನ್ನುವಂತಹ ನದಿ, ತ್ಲವಾಗ್ ಎನ್ನುವಂತಹ ನದಿಯ ಮೇಲೆ ಫೇತ್ ಬ್ರಿಡ್ಜ್ ಮತ್ತು ಲೆಂಗ್ ಟೆಕಾಮಿ ಎನ್ನುವಂಥ ಬ್ರಿಡ್ಜ್, ಲೆಂಗ್ ಟೆಕಾಮಿ ಬ್ರಿಡ್ಜ್ ನಿರ್ಮಿಸಲಾಯಿತು. ಬಡನಾ ಹೈ ತೋ ಯಹ ಜುಡನಾ ಹೈ ಎನ್ನುವಂಥ ಅಭಿಯಾನವನ್ನು ಲಾಂಚ್ ಮಾಡಿದವರು ಯಾರು? ಬಡನಾ ಹೈ ತೋ ಯಹ ಜುಡನಾ ಹೈ ಎನ್ನುವಂತಹ ಒಂದು ಕ್ಯಾಂಪೈನ್ ಇದು. ಇದನ್ನು ಲಾಂಚ್ ಮಾಡಿದ್ದು ಜಯಂತ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಶ್ರವಣ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಮಾರ್ಚ್ 3. ಇದನ್ನ ವಿಶ್ವಾದ್ಯಂತ ಆಚರಣೆ ಮಾಡ್ತಿರೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಗ್ನಿವರ್ಷ ಎನ್ನುವಂಥ ಯುದ್ಧಾಭ್ಯಾಸವನ್ನು ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ. ರಾಜಸ್ಥಾನದಲ್ಲಿ ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ಈ ಒಂದು ಯುದ್ಧಾಭ್ಯಾಸವನ್ನು
ಆಯೋಜಿಸಿದ್ದು. ಬಾಂಗ್ಲಾರ್ ಯುವ ಸಾಥಿ ಎನ್ನುವಂಥ ಯೋಜನೆ, ಬಾಂಗ್ಲಾರ್ ಯುವ ಸಾಥಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ರಾಜ್ಯ ನಿರುದ್ಯೋಗಿಗಳಿಗೆ ಧನ ಸಹಾಯ ನೀಡಲು ಧನ ಸಹಾಯ ಮಾಡುವುದಕ್ಕಾಗಿ ಮಾಡಲು ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿತು. ಯೋಜನೆ ಹೆಸರು ಬಾಂಗ್ಲಾರ್ ಯುವ ಸಾಥಿ. ಈ ಕೆಳಗಿನ ಯಾವ ವಿಮಾನ ನಿಲ್ದಾಣಕ್ಕೆ 2025ನೇ ಸಾಲಿನ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡ್ ದೊರೆಯಿತು? ಸರಿಯಾದ ಉತ್ತರ ಮಂಗಳೂರು ವಿಮಾನ ನಿಲ್ದಾಣ, ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಖೇಲೋ ಇಂಡಿಯಾ ವಿನ್ನರ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ತಂಡ ಯಾವುದು? ಸರಿಯಾದ ಉತ್ತರ ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆಹಲಿ ಓಪನ್ 2026ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಸ್ಟೆಫನಿಸ್ ಸ್ಕಲರಿಡೇಸ್ ಅಂತೇಳಿ ಗ್ರೀಸ್ ದೇಶದವರು. ನ್ಯಾಷನಲ್ ಸೇಫ್ಟಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಮಾರ್ಚ್ 4. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನು ಆಯೋಜನೆ ಮಾಡಿತು. ಗ್ಲೋಬಲ್ ರೆಸಿಡೆನ್ಸ್ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಗ್ರೀಸ್. ಇದನ್ನ ರಿಪೋರ್ಟ್ ಮಾಡಿದ್ದು, ಜಾರಿ ಮಾಡಿದ್ದು ಹೆನ್ಲೆ ಅಂಡ್ ಪಾರ್ಟ್ನರ್ಸ್. ಇದನ್ನ ಪ್ರಕಟ ಮಾಡಿದ್ದು. ಹನುಮಾನ್ ಯೋಜನೆಯನ್ನು ಯಾವ ಉದ್ದೇಶದಿಂದ ಮಾಡಲಾಯಿತು? ಹನುಮಾನ್ ಸ್ಕೀಮ್. ಸರಿಯಾದ ಉತ್ತರ ಮಾನವ ಮತ್ತು ವನ್ಯಮೃಗ ಸಂಘರ್ಷದ ಒಂದು ವಿಚಾರದ ಆಧಾರದ ಮೇಲೆ ಹನುಮಾನ್ ಎನ್ನುವಂಥ ಯೋಜನೆಯನ್ನ ಜಾರಿ ಮಾಡಲಾಯಿತು. ಎಲ್ಲಿ ಕೇಳಿದ್ರೆ ಆಂಧ್ರ ಪ್ರದೇಶದ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಇದನ್ನ ಲಾಂಚ್ ಮಾಡಿದ್ರು. ಇಂಡಿಯನ್ ಬೈಸನ್ ಫೆಸ್ಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಬೈಸನ್ ಮೀನ್ಸ್ ಕಾಡ್ಕೋಣ. ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ದೇಬ್ರಿಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಆಯೋಜಿಸಲಾಗಿತ್ತು. ಎಲ್ಲಿದೆ ಇದು? ಒರಿಸ್ಸಾದ ಸಂಬಲ್ಪುರದಲ್ಲಿ. ಯಾವ ರಾಜ್ಯದಲ್ಲಿ ದಿವ್ಯಾಂಗ ಸಹಾಯಕ ಪೋರ್ಟಲ್ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಲಯನ್ ರೋರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಇಸ್ರೇಲ್ ದೇಶದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಸ್ಟೀಲ್ 2026 ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಬಾರ್ಸಿಲೋನಾದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಎಂ ಶ್ರೀ ಸ್ಕೂಲ್ ಯೋಜನೆ, ಸಿಎಂ ಶ್ರೀ ಸ್ಕೂಲ್ ಪ್ರಾಜೆಕ್ಟ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಹರಿಯಾಣದಲ್ಲಿ NEP ಜಾರಿಗಾಗಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗಾಗಿ ಸಿಎಂ ಶ್ರೀ ಸ್ಕೂಲ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಹತ್ತಿ ರಿಜಾಲಾ ಎನ್ನುವಂಥ ಫೆಸ್ಟಿವಲ್, ಹತ್ತಿ ರಿಜಾಲಾ ಉತ್ಸವ ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದ ಜಾಲ್ನಾ ಜಿಲ್ಲೆಯಲ್ಲಿ. ಜಾಲ್ನಾ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಹತ್ತಿ ರಿಜಾಲಾ ಎನ್ನುವಂಥ ಫೆಸ್ಟಿವಲ್ ಅನ್ನು ಆಚರಿಸಲಾಯಿತು. ಧೋಲ್ ಯಾತ್ರಾ ಉತ್ಸವ ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಅಸ್ಸಾಂನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2025ರ ವಿಜೇತರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ರಾಮಕುಮಾರ ಮುಖೋಪಾಧ್ಯಾಯ. ಸೊ ರಾಮಕುಮಾರ ಮುಖೋಪಾಧ್ಯಾಯ ಅವರ ಹರ ಪಾರ್ವತಿ ಕಥಾ, ಹರ ಪಾರ್ವತಿ ಕಥಾ ಎನ್ನುವಂಥ ಕೃತಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ 2025 ದೊರೆಯಿತು.
ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 13ನೇ ಸ್ಥಾನದಲ್ಲಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡ್ತು. ವರ್ಲ್ಡ್ ಫಾರೆಸ್ಟ್ರಿ ಡೇ 2026 ಯಾವಾಗ ಆಚರಿಸಲಾಯಿತು? ವಿಶ್ವ ವನ ದಿನ. ಸರಿಯಾದ ಉತ್ತರ ಮಾರ್ಚ್ 21. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಫಾರೆಸ್ಟ್ ಅಂಡ್ ಎಕನಾಮಿಕ್ಸ್. ಗುಡಿ ಪಡ್ವಾ ಹೊಸ ವರ್ಷ ಎಲ್ಲಿ ಆಚರಿಸಲಾಯಿತು? ಗುಡಿ ಪಡ್ವಾ ಎನ್ನುವಂತ ನ್ಯೂ ಇಯರ್, ಮರಾಠಿ ನ್ಯೂ ಇಯರ್ ಇದು. ಮರಾಠರ ಹೊಸ ವರ್ಷದ ಹೆಸರೇನು ಕೇಳ್ತಾರೆ ಕೇಳಿದ್ರೆ ಗೊತ್ತಿರಲಿ. ಗುಡಿ ಪಡ್ವಾ ಎಲ್ಲಿ ಆಚರಣೆ ಮಾಡಲಾಯಿತು? ಮಹಾರಾಷ್ಟ್ರದಲ್ಲಿ. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಕಾವ್ಯ ಮದಾನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು ಪ್ರೈಸ್ ಇದು? ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ 118ನೇ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ರೊಮೇನಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ್ ಎಲೆಕ್ಟ್ರಿಸಿಟಿ ಸಮಿಟ್ 2026 ಆಯೋಜನೆ ಮಾಡಲಾದ ನಗರ ಯಾವುದು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ಆಯೋಜನೆ ಆಯಿತು ಕೇಳಿದ್ರೆ ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ ಅಲ್ಲಿ. ಯೋಗ 365 ಅಭಿಯಾನ ಪ್ರಾರಂಭಿಸಿದ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಆಯುಷ್ ಸಚಿವಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಜಲ ದಿವಸ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮಾರ್ಚ್ 22. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಮಾರ್ಚ್ 21 ವಿಶ್ವ ಅರಣ್ಯ ದಿನ, ಮಾರ್ಚ್ 22 ವಿಶ್ವ ಜಲ ದಿನ. ನೋಟ್ ಮಾಡ್ಕೊಳ್ಳಿ, 21, 22 ಅರಣ್ಯ ಜಲ. ಕೃಷಿ ಸಖಿ ಇನಿಷಿಯೇಟಿವ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ. ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಇದು ಕೃಷಿ ಸಖಿ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡ್ತು. ಫೂಲ್ ದೇಹಿ ಉತ್ಸವವನ್ನ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂದಿರಮ್ಮ ಫ್ಯಾಮಿಲಿ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಜಾರಿ ಮಾಡಿದ ರಾಜ್ಯ ಯಾವುದು? ಸರಿ ಉತ್ತರ ತೆಲಂಗಾಣ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗುರುಗ್ರಾಮದಲ್ಲಿ ಗ್ಯಾಸ್ ಎಟಿಎಂ ಅನ್ನ ಲಾಂಚ್ ಮಾಡಿದ ಸಂಸ್ಥೆ ಯಾವುದು? ಸರಿ ಉತ್ತರ BPCL, ಭಾರತ್ ಪೆಟ್ರೋಲ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 2027ರ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಅಮಿತಾಬ್ ಬಚ್ಚನ್, ಸುದರ್ಶನ್ ಪಟ್ನಾಯಕ್, ವಿರಾಟ್ ಕೊಹ್ಲಿ, ನೀರಜ್ ಚೋಪ್ರಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಯಾವ ರಾಜ್ಯದ ಪಕ್ಷಿ ಅಭಯಾರಣ್ಯವನ್ನು ಭಾರತದ 99ನೇ ರಾಮಸರ ಸ್ಥಳವಾಗಿ ಘೋಷಣೆ ಮಾಡಲಾಯಿತು? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂತಹ ಒಂದು ಪಕ್ಷಿ ಅಭಯಾರಣ್ಯ. ಪಕ್ಷಿ ಅಭಯಾರಣ್ಯದ ಹೆಸರು ಶೇಖ್ ಜಿಲಾ ಪಕ್ಷಿ ಅಭಯಾರಣ್ಯ. ಶೇಖ್ ಜಿಲಾ ಪಕ್ಷಿ ಅಭಯಾರಣ್ಯವನ್ನ ಏನು ರಾಮಸರ ಸೈಟ್ ಘೋಷಣೆ ಮಾಡೋದ್ರ ಮೂಲಕ ಭಾರತದಲ್ಲಿನ ರಾಮಸರ ಸೈಟ್ಗಳ ಸಂಖ್ಯೆ 99ಕ್ಕೆ ಏರ್ತು. ಸೊ ಇದು ಉತ್ತರ ಪ್ರದೇಶದಲ್ಲಿ ಇರುವಂತದ್ದು, ಉತ್ತರ ಪ್ರದೇಶದ ಆಲಿಗಢದಲ್ಲಿದೆ. ಈ ಒಂದು ಸೈಟ್ ರಾಮಸರ ಸೈಟ್ ಆಗಿ ಘೋಷಣೆ ಆಗೋದ್ರ ಮೂಲಕ ಉತ್ತರ ಪ್ರದೇಶದ ಒಟ್ಟು 12 ಸೈಟ್ಗಳು ರಾಮಸರ ಸೈಟ್ಗಳಾಗಿ ಆಯ್ಕೆಗೊಂಡಂತೆ ಆಗಿದೆ. ಫೆಮಿನಾ ಮಿಸ್ ಇಂಡಿಯಾ 2026 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಸಾಧ್ವಿ ಸತೀಶ್ ಸೈಲ್. ಫೆಮಿನಾ ಮಿಸ್ ಇಂಡಿಯಾ 2026 ವಿಜೇತರು ಸಾಧ್ವಿ ಸತೀಶ್ ಸೈಲ್. ಸೊ ಇದು ಒಡಿಸ್ಸಾದ ಭುವನೇಶ್ವರದಲ್ಲಿ
ಈ ಒಂದು ಫೆಮಿನಾ ಮಿಸ್ ಇಂಡಿಯಾ 2026 ಸ್ಪರ್ಧೆ ನಡೀತು. ಇದರಲ್ಲಿ ವಿಜೇತರಾದವರು ಸಾಧ್ವಿ ಸತೀಶ್ ಸೈಲ್. ನಾಸಾ ಮತ್ತು ಎಸಾ ಜಂಟಿಯಾಗಿ 2028ರ ವೇಳೆಗೆ ಮಂಗಳ ಗ್ರಹಕ್ಕೆ ಲಾಂಚ್ ಮಾಡಲು ಹೊರಟಿರುವ ರೋವರ್ ಹೆಸರೇನು? ಸರಿಯಾದ ಉತ್ತರ ರೋಸಲಿಂಡ್ ಫ್ರಾಂಕ್ಲಿನ್. ರೋಸಲಿಂಡ್ ಫ್ರಾಂಕ್ಲಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಮಿಷನ್ ಹೆಸರು ಎಕ್ಸೋ ಮಾರ್ಸ್ ಅಂತೇಳಿ. ಎಕ್ಸೋ ಮಾರ್ಸ್ ಮಿಷನ್ ನೇಮ್ ಏನು? ಎಕ್ಸೋ ಮಾರ್ಸ್. ಸೊ ರೋವರ್ ಹೆಸರು ರೋಸಲಿಂಡ್ ಫ್ರಾಂಕ್ಲಿನ್ ಅಂತೇಳಿ. ಸೊ ಫಾಲ್ಕನ್ ಹೆವಿ ಅಂತ ರಾಕೆಟ್ ಮೂಲಕ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಫಾಲ್ಕನ್ ಹೆವಿ ಇದು ರಾಕೆಟ್ ಹೆಸರು. ಫಾಲ್ಕನ್ ಹೆವಿ ಎನ್ನುವಂತಹ ರಾಕೆಟ್ ಮೂಲಕ ಈ ರೋಸಲಿಂಡ್ ಫ್ರಾಂಕ್ಲಿನ್ ಎನ್ನುವಂತಹ ರೋವರ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ತಲುಪ್ತಾ ಇದೆ ಕೇಳಿದ್ರೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಮಂಗಳ ಗ್ರಹದ ಯಾವ ಸ್ಪಾಟ್, ಯಾವ ಜಾಗಕ್ಕೆ ಕೇಳಿದ್ರೆ ಆಕ್ಸಿ ಪ್ಲೇನಮ್ಗೆ ತಲುಪ್ತಾ ಇದೆ. ಆಕ್ಸಿ ಪ್ಲೇನಮ್ಗೆ ತಲುಪ್ತಾ ಇರುವಂಥದ್ದು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ 2026ರಲ್ಲಿ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 24. ಏಪ್ರಿಲ್ 24ರಂದು ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು, ಪಂಚಾಯತ್ ರಾಜ್ ಡೇ ಅನ್ನು ಆಚರಿಸಲಾಗುತ್ತೆ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅನ್ನ. ಆಕ್ಚುಲಿ ಭಾರತದಲ್ಲಿ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತರುವುದರ ಮೂಲಕ 73ನೇ ತಿದ್ದುಪಡಿ ತರೋದ್ರ ಮೂಲಕ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತೆ. ಇನ್ನು 2026ರಲ್ಲಿ ಆಚರಿಸಿದಾಗ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಪ್ರತಿ ದಿನಾಚರಣೆಗಳು ಆಚರಿಸಿದಾಗ ಆ ವರ್ಷದ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ. ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ. ಇದು 2026ರ ಥೀಮ್ ಆಗಿತ್ತು, ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾರು ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಅರುಣ್ಯಾಕ ಘೋಷ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅರುಣ್ಯಾಕ ಘೋಷ್. ವಿಶ್ವ ಮಲೇರಿಯಾ ದಿವಸ, ವರ್ಲ್ಡ್ ಮಲೇರಿಯಾ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 25. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 25ರಂದು ವರ್ಲ್ಡ್ ಮಲೇರಿಯಾ ಡೇ ಅನ್ನು ಆಚರಿಸಲಾಯಿತು. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ 2026 ವರ್ಲ್ಡ್ ಮಲೇರಿಯಾ ಡೇನ ಥೀಮ್ ನೋಟ್ ಮಾಡ್ಕೊಳ್ಳಿ. ಡ್ರೈವ್ ಆನ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಮಸ್ಟ್. ಡ್ರಿವನ್ ಟು ಎಂಡ್ ಮಲೇರಿಯಾ, ಡ್ರೈವ್ ಆನ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಕ್ಯಾನ್, ನೌ ವಿ ಮಸ್ಟ್. ಇದು 2026ರ ಥೀಮ್. ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೂತನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಶೋಕ್ ಕುಮಾರ ಲಾಹಿರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಶೋಕ್ ಕುಮಾರ ಲಾಹಿರಿ. ನೀತಿ ಆಯೋಗದ ಬಗ್ಗೆ ಹೇಳೋದಾದ್ರೆ, ನೀತಿ ಆಯೋಗ ಯೋಜನಾ ಆಯೋಗವನ್ನು ರಿಪ್ಲೇಸ್ಮೆಂಟ್ ಮಾಡಿದಂಥ ಆಯೋಗ. ಮೊದಲು ಇದರ ಹೆಸರು ಯೋಜನಾ ಆಯೋಗ ಅಂತಿತ್ತು. ನೀತಿ ಆಯೋಗ ಭಾರತದಲ್ಲಿ ಯಾವಾಗ ಜಾರಿ ಬಂತು ಕೇಳಿದ್ರೆ ಜನವರಿ 1, 2015ರಂದು ನೀತಿ ಆಯೋಗ ಜಾರಿಗೆ ಬಂತು. ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರಂದ್ರೆ ನಿಮಗೆ ಗೊತ್ತಿದೆ, ಪ್ರಧಾನಮಂತ್ರಿಗಳು, ಆಯಾ ಕಾಲದಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್ಗಳು ಅದರ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂಶ ಇದೆ, ನೀತಿ ಆಯೋಗದ ಸಿಇಒ ಯಾರು ಅಂತೇಳಿ ಕೇಳ್ಬೋದು. ನಿಧಿ ಚಬ್ಬಾರ್, ಗೊತ್ತಿರಲಿ, ನಿಧಿ ಚಬ್ಬಾರ್ ನೀತಿ ಆಯೋಗದ ಸಿಇಒ. ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರು ಅಶೋಕ್ ಕುಮಾರ ಲಾಹಿರಿ. ಏಪ್ರಿಲ್ 2026ರಲ್ಲಿ ಭಾರತವು ಯಾವ ದೇಶದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತು? ಸರಿಯಾದ ಉತ್ತರ ನ್ಯೂಜಿಲೆಂಡ್ನೊಂದಿಗೆ ಏಪ್ರಿಲ್ ಅಲ್ಲಿ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ.
ಚಿತಾ ಆಂದೋಲನವನ್ನ ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಚಿತಾ ಎನ್ನುವಂತ ಒಂದು ರೆವಲ್ಯೂಷನರಿ ಆಂದೋಲನ ಇದು. ಸೊ ಇದನ್ನ ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ನಡೆಸಲಾಯಿತು. ಏನಿದು ಚಿತಾ ಆಂದೋಲನ ಕೇಳಿದ್ರೆ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಜನರ ಸ್ಥಳಾಂತರವನ್ನ ವಿರೋಧಿಸಿ ಜನರ ಸ್ಥಳಾಂತರವನ್ನು ವಿರೋಧಿಸಿ ಚಿತಾ ಆಂದೋಲನವನ್ನು ನಡೆಸಲಾಯಿತು. ಯಾಕೆ ಮಧ್ಯಪ್ರದೇಶ ಗೌರ್ಮೆಂಟ್ ಜನರನ್ನ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಗುಳೆ ಎಬ್ಸಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಚಿಂತನೆ ನಡೆಸ್ತು ಕೇಳಿದ್ರೆ ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ಗೋಸ್ಕರ. ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟಿಗೋಸ್ಕರ ಆ ಜಾಗವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಅಲ್ಲಿರುವಂತಹ ಜನರನ್ನ ಗುಳೆ ಎಬ್ಸೋದಕ್ಕೆ ಸರ್ಕಾರ ಯೋಚನೆ ಮಾಡಿತು. ಇದನ್ನ ಗಮನಿಸಿದಂತಹ ಜನರು ಸ್ವತಃ ಚಿತಾ ಆಂದೋಲನ, ಚಿತಾ ಅಂದ್ರೆ ಮರಣ ಹೊಂದಿದ ವ್ಯಕ್ತಿಗಳನ್ನ, ಈ ಒಂದು ಹೋರಾಟ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳನ್ನ ಒಂದು ಆಫೀಸ್ಗಳ ಮುಂದೆ ಇಡೋದ್ರ ಮೂಲಕ ಒಂದು ಹೋರಾಟವನ್ನು ಮಾಡಲಾಯಿತು. ಅದೇ ಚಿತಾ ಆಂದೋಲನ. ಆಪಲ್ ಇಂಕ್ ಕಂಪನಿಯ ನೂತನ ಸಿಇಒ ಯಾರು? ಆಪಲ್ ಇಂಕ್ ಎನ್ನುವಂತ ಕಂಪನಿ, ಇದರ ನೂತನ ಸಿಇಒ ಯಾರು? ಸರಿಯಾದ ಉತ್ತರ ಜಾನ್ ಟರ್ನೆಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಾನ್ ಟರ್ನೆಸ್ ಆಪಲ್ ಇಂಕ್ ಕಂಪನಿಯ ನೂತನ ಸಿಇಒ. ಆಪಲ್ ಇಂಕ್ ಕಂಪನಿ ಬಗ್ಗೆ ಹೇಳೋದಾದ್ರೆ ಇದು ಏಪ್ರಿಲ್ 1, 1976ರಲ್ಲಿ ಸ್ಥಾಪನೆಯಾಗಿದ್ದು ಮತ್ತು ಆಪಲ್ ಇಂಕ್ ಕಂಪನಿಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಸ್ಥಾನ ಇರುವಂಥದ್ದು. ವಿಶ್ವ ಭೂದಿನ, ವರ್ಲ್ಡ್ ಅರ್ತ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಏಪ್ರಿಲ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂದಿನವನ್ನು ಆಚರಿಸಲಾಗುತ್ತೆ. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಅಂದ್ರೆ ಧ್ಯೇಯ ವಾಕ್ಯ ಅಂತೇಳಿ. ಈ ವರ್ಷ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು, ಒಂದು ಥೀಮ್ ಇಟ್ಕೊಂಡು ಆ ಭೂದಿನವನ್ನ ಅಥವಾ ಯಾವುದೇ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಸೊ 2026ರ ಥೀಮ್, ವಿಶ್ವ ಭೂದಿನದ ಥೀಮ್ ಏನಾಗಿತ್ತು ಕೇಳಿದ್ರೆ ಅವರ್ ಪವರ್ ಅವರ್ ಪ್ಲಾನೆಟ್. ಅವರ್ ಪವರ್ ಅವರ್ ಪ್ಲಾನೆಟ್ ಅಂದ್ರೆ ನಮ್ಮ ಶಕ್ತಿ ನಮ್ಮ ಗ್ರಹ ಎನ್ನುವಂತ ಒಂದು ಥೀಮ್. 2026ನೇ ಸಾಲಿನ MS ಸ್ವಾಮಿನಾಥನ್ ಪುರಸ್ಕಾರ ವಿಜೇತರು ಯಾರು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. MS ಸ್ವಾಮಿನಾಥನ್ ಅವಾರ್ಡ್ 2026. ಸರಿಯಾದ ಉತ್ತರ ಶ್ರೀನಿವಾಸ ರಾವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು ಪ್ರಶಸ್ತಿ ಇದೆಯಲ್ಲ, ಇದು ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಅಮೋಘ ಕೊಡುಗೆಗಳನ್ನು ನೀಡಿದವರಿಗೆ ನೀಡಲಾಗುತ್ತೆ. ಇದೊಂದು ಕೃಷಿ ಕ್ಷೇತ್ರದ ಪ್ರಶಸ್ತಿ ಅಂತ ಹೇಳ್ಬೋದು. ಕೃಷಿ ಕ್ಷೇತ್ರದ ಪ್ರಶಸ್ತಿಯಾಗಿದೆ. 2026ನೇ ಸಾಲಿನ ಪ್ರತಿಷ್ಠಿತ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರದ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೈಲಾಶ ಸತ್ಯಾರ್ಥಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೈಲಾಶ ಸತ್ಯಾರ್ಥಿ. ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ. ಸಾಹಿತ್ಯ ಕ್ಷೇತ್ರಕ್ಕೆ ಈ ಪ್ರಶಸ್ತಿ ಲತಾ ದೀನನಾಥ್ ಮಂಗೇಶ್ವರ್ ಪುರಸ್ಕಾರವನ್ನ ನೀಡಲಾಗುತ್ತೆ. 2025ರಲ್ಲಿ ಇದನ್ನ 2025ರಲ್ಲಿ ಯಾರಿಗೆ ನೀಡಲಾಗಿತ್ತು ಕೇಳಿದ್ರೆ ಕುಮಾರ ಮಂಗಲಂ ಬಿರ್ಲಾ. ಕುಮಾರ ಮಂಗಲಂ ಬಿರ್ಲಾ ಇವರಿಗೆ 2025ರಲ್ಲಿ ನೀಡಲಾಗಿತ್ತು. ಈ ವರ್ಷ ಕೈಲಾಶ ಸತ್ಯಾರ್ಥಿ ಅವರಿಗೆ ನೀಡಲಾಯಿತು. ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಪಂಚದ ಮೊದಲ ವಾಣಿಜ್ಯ ಕಮರ್ಷಿಯಲ್ 10G ಇಂಟರ್ನೆಟ್ ನೆಟ್ವರ್ಕ್ ಲಾಂಚ್ ಮಾಡಲಾಯಿತು? ನೋಡಿ, ಭಾರತದಲ್ಲಿ ಪ್ರಸ್ತುತ 5G ಇದ್ರೆ ಈ ದೇಶದಲ್ಲಿ 10G ಅನ್ನು ಲಾಂಚ್ ಮಾಡಲಾಗಿದೆ ಕಮರ್ಷಿಯಲ್ ಪರ್ಪಸ್. ಯಾವ ದೇಶದಲ್ಲಿ ಕೇಳಿದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ಅಬುಧಾಬಿ, ಕ್ಯಾಪಿಟಲ್ ಸಿಟಿ. ಹಾಗೇನೆ ಇಲ್ಲಿನ ಕರೆನ್ಸಿ ದಿರಮ್ ಅಂತೇಳಿ. ಕಲಾಯಿ 2 ಜಲವಿದ್ಯುತ್ ಪ್ರಯೋಜನ ಯಾವ ನದಿಯ ಮೇಲೆ ನಿರ್ಮಿಸಲಾಗ್ತಾ ಇದೆ? ಸರಿಯಾದ ಉತ್ತರ ಲೋಹಿತ ನದಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಲೋಹಿತ ನದಿಯ ಮೇಲೆ ಕಲಾಯಿ 2 ಎನ್ನುವಂತಹ ಜಲವಿದ್ಯುತ್ ಯೋಜನೆಯನ್ನ
ನಿರ್ಮಿಸಲಾಗ್ತಾ ಇದೆ. ಸೊ ಇದು ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯಲ್ಲಿದೆ. ಅರುಣಾಚಲ ಪ್ರದೇಶದ ಅಂಜಾವ್ ಎನ್ನುವಂಥ ಡಿಸ್ಟಿಕ್ ಅಲ್ಲಿ ಇದೆ, ಅಂಜಾವ್ ಜಿಲ್ಲೆಯಲ್ಲಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತೀಯ ಸೇನೆಯು ಹಿಮಪಾತ ಮತ್ತು ಲ್ಯಾಂಡ್ ಸ್ಲೈಡ್ ಭೂಕುಸಿತಕ್ಕೆ ಆಪರೇಷನ್ ಹಿಮಸೇತುವನ್ನು ನಡೆಸ್ತು, ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಿಕ್ಕಿಂನಲ್ಲಿ ಆದಂತಹ ಭೀಕರ ಹಿಮಪಾತ ಮತ್ತು ಲ್ಯಾಂಡ್ ಸ್ಲೈಡ್ ಭೂಕುಸಿತಕ್ಕೆ ಇಂಡಿಯನ್ ಆರ್ಮಿ ಆಪರೇಷನ್ ಹಿಮಸೇತುವನ್ನು ಲಾಂಚ್ ಮಾಡ್ತು ಸಿಕ್ಕಿಂ ರಾಜ್ಯದಲ್ಲಿ. ಇತ್ತೀಚೆಗೆ ನಿಧನರಾದ ಆಶಾ ಭೋಸ್ಲೆ ಅವರಿಗೆ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿತ್ತು? ಸರಿಯಾದ ಉತ್ತರ 2008ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಶಾ ಭೋಸ್ಲೆ ಅವರ ವಿಶೇಷತೆ ಏನು ಕೇಳಿದ್ರೆ, ಇವರು 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಹಾಗೇನೆ ಇವರಿಗೆ ಇಸ್ವಿ 2000ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಗಿತ್ತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ದೊರೆತಿತ್ತು. ಪ್ರಜ್ಞಾ ಎನ್ನುವಂತಹ ಅತ್ಯಾಧುನಿಕ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ DRDO. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. DRDO ಅಧ್ಯಕ್ಷರಾದ ಸಮೀರ ವೆಂಕಟಪತಿ ಕಾಮತ್ ಇವರ ಒಂದು ಅಧ್ಯಕ್ಷತೆಯಲ್ಲಿ DRDO ಏನ್ ಮಾಡ್ತು? ಪ್ರಜ್ಞಾ ಎನ್ನುವಂತಹ ಅತ್ಯಾಧುನಿಕ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿತು. ಗೋಲ್ಡ್ಮ್ಯಾನ್ ಪರ್ಯಾವರಣ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಬೋರಿಮ್ ಕಿಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೋಲ್ಡ್ಮ್ಯಾನ್ ಪರ್ಯಾವರಣ ಪುರಸ್ಕಾರ ಇದೆಯಲ್ಲ, ಇದನ್ನ ಗ್ರೀನ್ ನೊಬೆಲ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಗ್ರೀನ್ ನೊಬೆಲ್, ಹಸಿರು ನೊಬೆಲ್ ಅನ್ನುವಂಥ ಹೆಸರಿದೆ. ಈ ವರ್ಷ ಬೋರಿಮ್ ಕಿಮ್ ಅವರು ಪಡ್ಕೊಂಡ್ರು ಮತ್ತು ಇದರ ಬಹುಮಾನದ ಮೊತ್ತ $2 ಲಕ್ಷ ಇದೆ. ಬಹುಮಾನದ ಮೊತ್ತ $2 ಲಕ್ಷ. ಯಾವ ರಾಜ್ಯದಲ್ಲಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಬಾವಲಿ ಪ್ರಭೇದಗಳು ಕಂಡು ಬಂದಿವೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2024-25 ಸಾಲಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಎಷ್ಟು ಬಾವಲಿ ಪ್ರಭೇದಗಳು ಕಂಡು ಬಂತು ಕೇಳಿದ್ರೆ 68 ಪ್ರಜಾತಿಗಳು. ಸೊ ಈ ಒಂದು ಬಾವಲಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದು ಯಾರು ಕೇಳಿದ್ರೆ ನೇಚರ್ ಆನ್ಸೆನ್ಷನ್ಸ್ ಫೌಂಡೇಶನ್ ಜಾರಿ ಮಾಡಿತು. ಯಾವ ದೇಶವು ವಿಂಗ್ಸ್ ಆಫ್ ಡಾನ್ ಆಪರೇಷನ್ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಇಸ್ರೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಂಗ್ಸ್ ಆಫ್ ಡಾನ್ ಆಪರೇಷನ್ ಅಂದ್ರೆ ಏನು ಅಂತ ಕೇಳಿದ್ರೆ ಇದು ಭಾರತ ಮತ್ತು ಪೂರ್ವೋತ್ತರ ದೇಶಗಳ ಬೆನಯಿ ಮೊನಾಕೋ ಎನ್ನುವಂತಹ ಜನಾಂಗ, ಬೆನಯಿ ಮೊನಾಕೋ ಎನ್ನುವಂತಹ ಜನಾಂಗವನ್ನ ತರುವಂಥದ್ದು ಭಾರತದಲ್ಲಿ ವಿಶೇಷವಾಗಿ ಮಣಿಪುರ ಮತ್ತು ಮಿಜೋರಾಂ ಅಲ್ಲಿ ಇದೆ ಈ ಜನಾಂಗ. ವಿಶ್ವ ಪಶು ಚಿಕಿತ್ಸಾ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಪಶು ಚಿಕಿತ್ಸಾ ದಿವಸ ಏಪ್ರಿಲ್ 25ರಂದು ಆಚರಿಸಲಾಯಿತು. ನೋಡಿ, ವೆಟರ್ನೈಸೇಷನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಅಂಡ್ ಹೆಲ್ತ್ ಈ ವರ್ಷದ ಥೀಮ್. ವೆಟರ್ನೈಸೇಷನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಅಂಡ್ ಹೆಲ್ತ್. ಭಾರತದ ಮೊದಲ ಪೆಟ್ರೋಲಿಫ್ ಕನ್ಸರ್ವೇಷನ್ ಪಾರ್ಕ್ ಎಲ್ಲಿ ನಿರ್ಮಿಸಲಾಗುವುದು? ಸರಿಯಾದ ಉತ್ತರ ಲೇಹ್, ಲಡಾಖ್ನಲ್ಲಿ ನಿರ್ಮಿಸಲಾಗ್ತಾ ಇದೆ, ಸಿಂಧೂ ನದಿಯ ತೀರದಲ್ಲಿ. ಇದು ಭಾರತದ ಮೊದಲ ಪೆಟ್ರೋಲಿಫ್ ಕನ್ಸರ್ವೇಷನ್ ಪಾರ್ಕ್ ಆಗಿದೆ. ಭಾರತದ ಮೊದಲ ಜಲ ತಟಸ್ಥ ಡಿಪೋ ಎಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಅಹಮದಾಬಾದ್ನಲ್ಲಿ ನಿರ್ಮಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು
ಇದೊಂದು ರೈಲ್ವೆ ಡಿಪೋ ಆಗಿದೆ. ಇದೊಂದು ರೈಲ್ವೆ ಡಿಪೋ ಆಗಿದೆ. ಹಾಗೇನೆ ಇದಕ್ಕೆ ಹೆಸರು ಕಂಗಾರಿಯಾ ಡಿಪೋ ಅಂತೇಳಿ. ಕಂಗಾರಿಯಾ ಡಿಪೋ ಇದರ ಹೆಸರು. ಇರಾಕ್ ದೇಶದ ನೂತನ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಇರಾಕ್ ದೇಶದ ನೂತನ ರಾಷ್ಟ್ರಪತಿ ನಿಜರ್ ಅಮೇದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ನಿಜರ್ ಅಮೇದಿ. ಸೊ ಇರಾಕ್ ಬಗ್ಗೆ ಹೇಳೋದಾದ್ರೆ, ವಿಶೇಷವಾಗಿ ದೇಶಗಳ ಬಗ್ಗೆ ಮಾತಾಡ್ತಾ ಹೋದಾಗ ಆ ದೇಶದ ರಾಜಧಾನಿ ಮತ್ತು ಕರೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇರಾಕ್ನ ರಾಜಧಾನಿ ಬಾಗ್ದಾದ್ ಮತ್ತು ಇರಾಕ್ನ ಕರೆನ್ಸಿ ಇರಾಕಿ ದಿನಾರ್. ಇರಾಕಿ ದಿನಾರ್ ಇದರ ಕರೆನ್ಸಿ ಆಗಿದೆ. ಹಂಗೇರಿ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ನೂತನ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಪೀಟರ್ ಮೆಗ್ಯಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪೀಟರ್ ಮೆಗ್ಯಾರ್. ಹಂಗೇರಿ ದೇಶದ ಬಗ್ಗೆ ಹೇಳೋದಾದ್ರೆ, ಹಂಗೇರಿ ದೇಶದ ರಾಜಧಾನಿ ಬುಡಾಪೆಸ್ಟ್. ಮತ್ತು ಹಂಗೇರಿ ದೇಶದ ಕರೆನ್ಸಿ ಯಾವುದು ಕೇಳಿದ್ರೆ ಹಂಗೇರಿಯನ್ ಫೋರಿಂಟ್. ಹಂಗೇರಿಯನ್ ಫೋರಿಂಟ್ ಇದರ ಕರೆನ್ಸಿ. ಭಾರತ ಮತ್ತು ಯಾವ ದೇಶದ ನಡುವೆ ಡಸ್ಟ್ಲಿಂಕ್ 2026 ಎನ್ನುವಂತಹ ಯುದ್ಧಾಭ್ಯಾಸ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮಿಲಿಟರಿ ಎಕ್ಸರ್ಸೈಸ್ ಇದು. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಾಮ್ರಾಟ್ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಬಿಜೆಪಿಯ ಸಾಮ್ರಾಟ್ ಚೌಧರಿ. ಫಿಕಿ ಇದರ ನೂತನ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಫಿಕಿ ಅನಂತ ಸ್ವರೂಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಿಕಿ ಅಂದ್ರೆ ಏನು ಕೇಳಿದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ಫಿಕಿ ಬಗ್ಗೆ ಹೇಳೋದಾದ್ರೆ, ಫಿಕಿ ಇದೆಯಲ್ಲ, ಇದು 1927ರಲ್ಲಿ ಶುರುವಾಯಿತು. ಕೇಂದ್ರ ಕಚೇರಿ ದೆಹಲಿ. ಅನಂತ ಗೋಯಿಂಕಾ ಇದರ ಅನಂತ ಸ್ವರೂಪ್ ಇದರ ಅಧ್ಯಕ್ಷರು, ಸೆಕ್ರೆಟರಿ ಜನರಲ್. ವಿಶ್ವ ಹಿಮೋಫೇಲಿಯಾ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 17. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2026ರ ಥೀಮ್ ಏನು ಕೇಳಿದ್ರೆ ಡಯಾಗ್ನೋಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್. ಡಯಾಗ್ನೋಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್ ಅಂತ. ಇದು 2026ರ ಥೀಮ್. ಪ್ರತಿಷ್ಠಿತ ಬ್ರೇಕ್ ಥ್ರೂ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾಂಕ್ ಮಾರ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಫ್ರಾಂಕ್ ಮಾರ್ಲೆ. ಈತ ಫ್ರಾನ್ಸ್ನ ಪ್ರಸಿದ್ಧ ಗಣಿತಜ್ಞ. ಫ್ರಾಂಕ್ ಮಾರ್ಲೆ ಪ್ರತಿಷ್ಠಿತ ಬ್ರೇಕ್ ಥ್ರೂ ಪುರಸ್ಕಾರದ ವಿಜೇತರು. ಇದಕ್ಕೆ 25 ಕೋಟಿ ಬಹುಮಾನವನ್ನು ನೀಡಲಾಗುತ್ತೆ. ಕೋಟಿ ರು ಬಹುಮಾನವನ್ನು ನೀಡಲಾಗುತ್ತೆ. ಆಂಧ್ರ ಪ್ರದೇಶ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಲೀಸಾ ಗಿಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಬಿಲಿಯನ್ ಜನರಿಗೂ ಅಧಿಕ ಜನರಿಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ತೆಗೆದುಕೊಂಡ ಸಂಘಟನೆ ಯಾವುದು? ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವರ್ಲ್ಡ್ ಬ್ಯಾಂಕ್.
2030 ವೇಳೆಗೆ 1 ಬಿಲಿಯನ್ಗಿಂತ ಅಧಿಕ ಜನರಿಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ತೆಗೆದುಕೊಳ್ತು ವಿಶ್ವ ಬ್ಯಾಂಕ್. ಹಾಗೇನೆ ವಿಶ್ವ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಇದೆಯಲ್ಲ, ಇದು ಸ್ಥಾಪನೆಯಾಗಿದ್ದು ಜುಲೈ 1944ರಲ್ಲಿ ಸ್ಥಾಪನೆಯಾಗಿದ್ದು. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ವಾಷಿಂಗ್ಟನ್ DC. ವಾಷಿಂಗ್ಟನ್ DC ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಬಂಗಾ. ಅಜಯ್ ಬಂಗಾ ಇದರ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಮಹಿಳಾ ಉದ್ಯೋಗ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 21. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಯಕೃತ್ ದಿವಸ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 19. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ 2026 ಏನು ಕೇಳಿದ್ರೆ 2026ರ ಥೀಮ್ ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್. ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್, ಇದು 2026ರ ಥೀಮ್. ಭಾರತದ ಅತಿದೊಡ್ಡ ಏರ್ಲೈನ್ಸ್ ಕಂಪನಿ ಇಂಡಿಗೋ. ಭಾರತದ ಅತಿದೊಡ್ಡ ಏರ್ಲೈನ್ಸ್ ಕಂಪನಿ ಯಾವುದು ಗೊತ್ತಿರಲಿ, ಇಂಡಿಗೋ. ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿಲಿಯಂ ವಾಲ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಂಡಿಗೋ ಕಂಪನಿ ಬಗ್ಗೆ ಹೇಳೋದಾದ್ರೆ ಇದು 2005ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ಹರಿಯಾಣದ ಗುರುಗ್ರಾಮದಲ್ಲಿ. ಗುರುಗ್ರಾಮದ ಹರಿಯಾಣದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಭಾರತದ ಮೊದಲ ಡಿಜಿಟಲ್ ಜನಗಣತಿಯಲ್ಲಿ ಭಾಗಿಯಾದ ಮೊದಲ ಭಾರತೀಯರು ಯಾರು? ಸರಿಯಾದ ಉತ್ತರ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಶುರುವಾಗಿದ್ದು ಏಪ್ರಿಲ್ 1, 2026ರಲ್ಲಿ ಶುರುವಾಯಿತು. ಮೊಟ್ಟ ಮೊದಲಿಗೆ ದ್ರೌಪದಿ ಮುರ್ಮು ಅವರನ್ನ ಈ ಜನಗಣತಿಯನ್ನ ಪ್ರಾರಂಭ ಮಾಡಲಾಯಿತು ಅವರ ಮೂಲಕ. ಸೊ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ, ಬ್ರ್ಯಾಂಡ್ ಅಂಬಾಸಿಡರ್ 2026ರ ಡಿಜಿಟಲ್ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಸುದರ್ಶನ್ ಪಟ್ನಾಯಕ್. ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಸುದರ್ಶನ್ ಪಟ್ನಾಯಕ್. ಮಯನ್ಮಾರ್ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿನ್ ಆಂಗ್ ಹೈಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮಿನ್ ಆಂಗ್ ಹೈಂಗ್. ಸೊ ಮಯನ್ಮಾರ್ ದೇಶದ ಬಗ್ಗೆ ಹೇಳೋದಾದ್ರೆ ಮಯನ್ಮಾರ್ ದೇಶದ ರಾಜಧಾನಿ ನ್ಯಾಪಿಡ. ಕರೆನ್ಸಿ ಕಯಾತ್. ಮಂಗೋಲಿಯಾ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಉಚ್ರಾಲ್ ನ್ಯಾಮ್ ಒಸೋರ್ ಮಂಗೋಲಿಯಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ತಾರೆ. ಸೊ ಮಂಗೋಲಿಯಾ ದೇಶದ ಬಗ್ಗೆ ಹೇಳೋದಾದ್ರೆ ಮಂಗೋಲಿಯಾ ದೇಶದ ರಾಜಧಾನಿ ಉಲಾನ್ ಬಟಾರ್. ಮಂಗೋಲಿಯಾ ದೇಶದ ರಾಜಧಾನಿ ಮತ್ತು ಮಂಗೋಲಿಯಾದ ಕರೆನ್ಸಿ ಯಾವುದು ಕೇಳಿದ್ರೆ ಮಂಗೋಲಿಯನ್ ತುಗ್ರಿಕ್. ಇಲ್ಲಿನ ಕರೆನ್ಸಿ. ವಿಶ್ವ ಸ್ವಾಸ್ಥ್ಯ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 7. ಏಪ್ರಿಲ್ 7ರಂದು ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಸ್ವಾಸ್ಥ್ಯ ದಿನವನ್ನು ಆಚರಿಸಲಾಯಿತು. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ 2026ರ ವಿಶ್ವ ಸ್ವಾಸ್ಥ್ಯ ದಿವಸದ ಥೀಮ್ ಏನಾಗಿತ್ತು ಅಂದ್ರೆ ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಟುಗೆದರ್ ಫಾರ್ ಹೆಲ್ತ್,
ಸ್ಟ್ಯಾಂಡ್ ವಿತ್ ಸೈನ್ಸ್. ಇದು 2026ರ ಥೀಮ್ ಆಗಿತ್ತು. ವಿಯೆಟ್ನಾಂ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಥೋ ಲಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥೋ ಲಾಮ್ ಇವರು ವಿಯೆಟ್ನಾಂ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ವಿಯೆಟ್ನಾಂ ದೇಶದ ಬಗ್ಗೆ ಹೇಳೋದಾದ್ರೆ ವಿಯೆಟ್ನಾಂ ದೇಶದ ರಾಜಧಾನಿ ಹನೋಯಿ ಮತ್ತು ವಿಯೆಟ್ನಾಂನ ಕರೆನ್ಸಿ ವಿಯೆಟ್ನಾಮಿ ಡೋಂಗ್. ವಿಯೆಟ್ನಾಮಿ ಡೋಂಗ್ ಇಲ್ಲಿನ ಕರೆನ್ಸಿ ಆಗಿದೆ. ವಿಶ್ವ ಹೋಮಿಯೋಪತಿ ದಿವಸ, ವರ್ಲ್ಡ್ ಹೋಮಿಯೋಪತಿ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 10ರಂದು ವರ್ಲ್ಡ್ ಹೋಮಿಯೋಪತಿ ಡೇ ಅನ್ನ ಆಚರಿಸಲಾಯಿತು. ಭಾರತದ ಆಯುಷ್ ಮಂತ್ರಾಲಯ ಒಂದು ಥೀಮ್ ಅನ್ನು ಹೊರಡಿಸಿತು 2026ರಲ್ಲಿ. ಭಾರತೀಯ ಆಯುಷ್ ಮಂತ್ರಾಲಯ ಹೊರಡಿಸಿದಂತಹ ಥೀಮ್ ಏನು ಕೇಳಿದ್ರೆ ಹೋಮಿಯೋಪತಿ ಫಾರ್ ಸಸ್ಟೈನಬಲ್ ಹೆಲ್ತ್ ಅಂತೇಳಿ. ಹೋಮಿಯೋಪತಿ ಫಾರ್ ಸಸ್ಟೈನಬಲ್ ಹೆಲ್ತ್, ಇದು 2026ರ ಥೀಮ್ ಆಗಿದೆ. ಇದು ಭಾರತೀಯ ಆಯುಷ್ ಮಂತ್ರಾಲಯ ಹೊರಡಿಸಿದ ಥೀಮ್ ಆಗಿದೆ. ಯಾವ ಕಂಪನಿಯು ಟೆನ್ನಿಸ್ ತಾರೆ ಕಾರ್ಲಸ್ ಅಲ್ಕರಾಜ್ ಅವರನ್ನ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ? ಸರಿ ಉತ್ತರ ಆಪ್ಷನ್ ಸಿ ಇನ್ಫೋಸಿಸ್. ಇನ್ಫೋಸಿಸ್ ಕಂಪನಿ ತನ್ನ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವಿಶ್ವ ಟೆನ್ನಿಸ್ ತಾರೆ ಕಾರ್ಲಸ್ ಅಲ್ಕರಾಜ್ ಅವರನ್ನ ಆಯ್ಕೆ ಮಾಡಿದೆ. ಸೊ ಇನ್ಫೋಸಿಸ್ ಬಗ್ಗೆ ಹೇಳೋದಾದ್ರೆ ಇನ್ಫೋಸಿಸ್ ಸ್ಥಾಪನೆ ಆಗಿದ್ದು ಇನ್ಫೋಸಿಸ್ ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ 2 ಜುಲೈ 1981ರಲ್ಲಿ ಇನ್ಫೋಸಿಸ್ ಸ್ಥಾಪನೆ ಆಗುತ್ತೆ. ಇನ್ಫೋಸಿಸ್ನ ಹೆಡ್ ಕ್ವಾರ್ಟರ್ ಇರೋದು ಎಲ್ಲರಿಗೂ ಗೊತ್ತಿದೆ, ಬೆಂಗಳೂರಿನಲ್ಲಿ. ಇನ್ಫೋಸಿಸ್ನ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿರೋದು ಮತ್ತು ಇನ್ಫೋಸಿಸ್ನ ಅಧ್ಯಕ್ಷರು ನಂದನ್ ನಿಲೇಕಣಿ. ಉತ್ತರ ಕನ್ನಡ ಜಿಲ್ಲೆಯ ನಂದನ್ ನಿಲೇಕಣಿಯವರು ಇನ್ಫೋಸಿಸ್ನ ಅಧ್ಯಕ್ಷರು. ಮತ್ತು ಇನ್ಫೋಸಿಸ್ನ MD ಯಾರು ಕೇಳಿದ್ರೆ ಸಲೀಲ ಪಾರೇಖ್ ಇನ್ಫೋಸಿಸ್ನ MD ಆಗಿದ್ದಾರೆ. ವರ್ಲ್ಡ್ ಹೆರಿಟೇಜ್ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ವಿಶ್ವ ಪಾರಂಪರಿಕ ದಿನ 2026 ಯಾವಾಗ ಆಚರಿಸಲಾಯಿತು? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ. ಸೊ ಸರಿಯಾದ ಉತ್ತರ ಏಪ್ರಿಲ್ 18. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಆಗಿ ಆಯ್ಕೆಯಾದರು? ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಆಗಿ ಆಯ್ಕೆಯಾದವರು ಶೀತಲಾದೇವಿ. ಶೀತಲಾದೇವಿ ಅವರು ವಿಶೇಷತೆ ಏನು ಕೇಳಿದ್ರೆ ಇದು ಪ್ಯಾರಾ ಆರ್ಚರ್ಗೆ ಸಂಬಂಧಪಟ್ಟಿದ್ದು 1 ಪಾಯಿಂಟ್. ಇನ್ನೊಂದು ಏನು ಕೇಳಿದ್ರೆ ಶಿ ವಾಸ್ ಅ ಆರ್ಮ್ಲೆಸ್ ಲೇಡಿ, ಕೈಗಳಿಲ್ಲದ ಹುಡುಗಿ ಅಂತ ಹೇಳ್ಬೋದು. ಕೈಗಳಿಲ್ಲದ ಕ್ರೀಡಾಪಟು. ಇವರು ಜಮ್ಮು ಕಾಶ್ಮೀರದ ಕಿಶ್ತವಾಡ ಜಿಲ್ಲೆಯವರು. ಜಮ್ಮು ಕಾಶ್ಮೀರದ ಕಿಶ್ತವಾಡ ಜಿಲ್ಲೆಯವರು. ಈ ರೀತಿ ಕೂಡ ಕೇಳ್ಬೋದು. 2025ನೇ ಸಾಲಿನ ಪ್ಯಾರಾ ಆರ್ಚರ್ ಆಫ್ ದ ಇಯರ್ ಅವಾರ್ಡ್ ವಿಜೇತ ಶೀತಲಾದೇವಿ ಯಾವ ರಾಜ್ಯದವರು ಅಂತ ಕೇಳಿದ್ರೆ, ಯಾವ ಕೇಂದ್ರಾಡಳಿತ ಪ್ರದೇಶದವರು ಕೇಳಿದ್ರೆ ಜಮ್ಮು ಕಾಶ್ಮೀರದ ಕಿಶ್ತವಾಡ ಜಿಲ್ಲೆಯವರು ಅಂತ ಗೊತ್ತಿರಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ 1, 2026ರಂದು ತನ್ನ ಎಷ್ಟನೇ ಸ್ಥಾಪನಾ ದಿನವನ್ನ ಫೌಂಡೇಶನಲ್ ಡೇ ಅನ್ನು ಆಚರಿಸಿತು? ಸರಿಯಾದ ಉತ್ತರ 91ನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಳ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ 91ನೇ ಸ್ಥಾಪನಾ ದಿನವನ್ನು ಆಚರಿಸಿತು. ಇದರ ಸ್ಥಾಪನೆಯ ಬಗ್ಗೆ ಒಂದು ಇತಿಹಾಸ ಇದೆ. ಏನು ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಹೇಗಾಯಿತು ಕೇಳಿದ್ರೆ RBI ಸ್ಥಾಪನೆ ಆಗಿದ್ದ ಬಗ್ಗೆ ನೋಡಿ. RBI ಅಧಿನಿಯಮ
ಅಧಿನಿಯಮ 1934 ಪ್ರಕಾರ ಸ್ಥಾಪನೆ ಆಯಿತು. RBI ಸ್ಥಾಪನೆಗೆ ಶಿಫಾರಸು ಮಾಡಿದವರು ಹಿಲ್ಟನ್ ಕಮಿಷನ್. ನೋಟ್ ಮಾಡ್ಕೊಡಿ, ಹಿಲ್ಟನ್ ಕಮಿಷನ್ ಶಿಫಾರಸು ಮಾಡ್ತು. ಯಾವುದರ ಆಧಾರದ ಮೇಲೆ ಶಿಫಾರಸು ಮಾಡ್ತು? RBI ಅಧಿನಿಯಮ 1934 ಆಧಾರದ ಮೇಲೆ ಹಿಲ್ಟನ್ ಕಮಿಷನ್ ದೇಶಕ್ಕೊಂದು ರಿಸರ್ವ್ ಬ್ಯಾಂಕ್ ಇರಬೇಕು ಅನ್ನುವಂಥ ಶಿಫಾರಸನ್ನು ಮಾಡುತ್ತೆ. ನಂತರ ಆ ಮೂಲಕ ಏಪ್ರಿಲ್ 1, 1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಇನ್ನೊಂದು ಪ್ರಮುಖ ಅಂಶ ಇದೆ, ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತೇಳಿ ನೋಡಿ. ಜನವರಿ 1, 1949 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಯಿತು. ನೋಡಿ, ಈ ಎಲ್ಲ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ರಾಷ್ಟ್ರೀಕರಣ ಆಗಿದ್ದು. ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಕೇಳಿದ್ರೆ ಸಂಜಯ್ ಮಲ್ಹೋತ್ರಾ ಇದರ ಪ್ರಸ್ತುತ ಗವರ್ನರ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯವನ್ನು ಉದ್ಘಾಟಿಸಲಾಯಿತು? ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಸರಿ ಉತ್ತರ ಗುಜರಾತ್ನ ಗಾಂಧಿನಗರ. ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯ ಉದ್ಘಾಟಿಸಲಾಯಿತು. ಏನಿದು ಸಂಗ್ರಹಾಲಯ ಕೇಳಿದ್ರೆ ಇದು ಮಹಾವೀರ ಜೈನ ಆರಾಧನಾ ಕೇಂದ್ರವಾಗಿದೆ. ಮಹಾವೀರ ಜೈನ ಆರಾಧನಾ ಕೇಂದ್ರ. ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದನ್ನ ಉದ್ಘಾಟನೆ ಮಾಡಿದ್ರು. ಭಾರತದ ಮೊದಲ ಸಮುದ್ರ ಜೀವಿಗಳ ಭಂಡಾರವಾದ ಭಾವಸಾಗರ, ಒಂದು ಮ್ಯೂಸಿಯಂ ತರ ಇದೆ ಇದು ಭಾವಸಾಗರ. ಇದು ಎಲ್ಲಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಕೇರಳದ ಕೊಚ್ಚಿಯಲ್ಲಿ ಇರುವಂಥದ್ದು. ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಭಾರತದ ಮೊದಲ ಸಮುದ್ರ ಜೀವಿಗಳ ಭಂಡಾರ ಭಾವಸಾಗರ ಇರುವಂಥದ್ದು. ಯಾವ ರಾಜ್ಯವು ಏಪ್ರಿಲ್ 2026 ಲಖಪತಿ ಬಿಟಿಯಾ ಯೋಜನೆಯನ್ನ ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಬುರ್ರಾವಂಶಿ ರಾಮಮೋಹನ್. ಇವರು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದರ ಕೇಂದ್ರ ಕಚೇರಿ ಇರುವುದು ಗುರುಗ್ರಾಮದಲ್ಲಿ. ಹರಿಯಾಣದ ಗುರುಗ್ರಾಮದಲ್ಲಿ ಕೇಂದ್ರ ಕಚೇರಿ ಇರುವಂತದ್ದು, ಹೆಡ್ ಕ್ವಾರ್ಟರ್ಸ್. ಕೋಲ್ ಟು ಅಮೋನಿಯಂ ನೈಟ್ರೇಟ್ ಪ್ರಾಜೆಕ್ಟ್ ಅಂದ್ರೆ ಕೋಲ್ನಿಂದ ಅಮೋನಿಯಂ ನೈಟ್ರೇಟ್ ಅನ್ನ ಮಾಡುವಂತ ಒಂದು ಪ್ರಾಜೆಕ್ಟ್ ಭಾರತದಲ್ಲಿ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಉದ್ಘಾಟಿಸಲಾಯಿತು. ಒಡಿಸ್ಸಾ ರಾಜ್ಯದ ಲಖನಪುರದಲ್ಲಿ. ಒಡಿಸ್ಸಾದ ಲಖನಪುರದಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಯಿತು. ಇದು ಭಾರತದ ಮೊದಲ ಕೋಲ್ ಟು ಅಮೋನಿಯಂ ನೈಟ್ರೇಟ್ ಪ್ರಾಜೆಕ್ಟ್ ಆಗಿದೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಕೋಲ್ನಿಂದ ಅಮೋನಿಯಂ ನೈಟ್ರೇಟ್ ಅನ್ನ ಮಾಡುವಂತ ಒಂದು ಪ್ರಾಜೆಕ್ಟ್ ಆಗಿದೆ. ಯಾವ ರಾಜ್ಯದಲ್ಲಿ ಮೇರಾ ಗಾಂವ್ ಸ್ವಸ್ಥ ಗಾಂವ್ ಎನ್ನುವಂತಹ ಅಭಿಯಾನವನ್ನ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಮೇರಾ ಗಾಂವ್ ಸ್ವಸ್ಥ ಗ್ರಾಮ್ ಎನ್ನುವಂತಹ ಅಭಿಯಾನ ಕೇಳಿದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ. ಗ್ರಾಮೀಣ ಜನರಿಗೆ ಹೆಲ್ತ್ ಕೇರ್ ಅವೇರ್ನೆಸ್, ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳೋದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಅಭಿಯಾನ ಇದು. ಯಾವ ರಾಜ್ಯದಲ್ಲಿ ದೇಶದ ಮೊದಲ ಪಾಡ್ ಟ್ಯಾಕ್ಸಿ ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ. ರಾಷ್ಟ್ರಪತಿಯವರ ಅಂಕಿತದ ನಂತರ ಆಂಧ್ರ ಪ್ರದೇಶದ ಯಾವ ಸ್ಥಳವು ಇದರ ಏಕಮಾತ್ರ ರಾಜಧಾನಿಯಾಗಿ ಘೋಷಣೆ ಆಯಿತು? ಸರಿಯಾದ ಉತ್ತರ ಅಮರಾವತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಬ್ ಪರ್ ರಾಮ್ ತಪ್ಸಿ ರಾಜ್, ಸಬ್ ಪರ್ ರಾಮ್ ತಪ್ಸಿ ರಾಜ್ ಎನ್ನುವಂತಹ ಪ್ರಸಿದ್ಧ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಅಶುತೋಷ್ ಅಗ್ನಿಹೋತ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? DGCA ಅಂತ ನಾವು ಕರಿತೀವಿ. ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ವೀರ ವಿಕ್ರಮ ಯಾದವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೀರ ವಿಕ್ರಮ ಯಾದವ್. ಸೊ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ಇರುವಂಥದ್ದು. ನವದೆಹಲಿ ಇದರ ಕೇಂದ್ರ ಕಚೇರಿ. ಯಾವ ಸ್ಪೇಸ್ ಕಂಪನಿ ಆರ್ಟಿಮಿಸ್ 2 ಎನ್ನುವಂತಹ ಮಿಷನ್ ಅನ್ನು ಲಾಂಚ್ ಮಾಡಿತು? ಆರ್ಟಿಮಿಸ್ 2 ಮಿಷನ್ ಲಾಂಚ್ ಮಾಡಿದ ಸ್ಪೇಸ್ ಕಂಪನಿ ಯಾವುದು? ಸರಿ ಉತ್ತರ ನಾಸಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶೇಷತೆ ಏನು ಕೇಳಿದ್ರೆ ನಾಸಾ 53 ವರ್ಷಗಳ ನಂತರ 53 ವರ್ಷಗಳ ನಂತರ ಈ ಮಿಷನ್ ಅನ್ನ ಲಾಂಚ್ ಮಾಡುತ್ತೆ. ಮತ್ತು ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಕೆನಡಿ ಸ್ಪೇಸ್ ಸೆಂಟರ್ ನಿಂದ ಲಾಂಚ್ ಆಗುತ್ತೆ. ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್, ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ನಿಂದ ಲಾಂಚ್ ಆಯಿತು. ಈ ಮೊದಲು 53 ವರ್ಷಗಳ ಹಿಂದೆ 1972ರಲ್ಲಿ ಅಪೋಲೋ 11 ಎನ್ನುವಂಥ ಮಿಷನ್ ಮೂಲಕ ಇದನ್ನು ಲಾಂಚ್ ಮಾಡಲಾಗಿತ್ತು. ಅನಂತರ 53 ವರ್ಷಗಳ ನಂತರ ಆರ್ಟಿಮಿಸ್ 2 ಮಿಷನ್ ಅನ್ನ ನಾಸಾ ಲಾಂಚ್ ಮಾಡಿತು. ಇಸ್ರೋ ಮಾನವ ಸಹಿತ ಗಗನಯಾನಕ್ಕೆ ಅಂತರಿಕ್ಷ ಯಾತ್ರಿಗಳ ಸುರಕ್ಷತೆಗೆ ಯಾವ ಮಿಷನ್ ಲಾಂಚ್ ಮಾಡಿತು? ಸರಿಯಾದ ಉತ್ತರ ಮಿಷನ್ ಮಿತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಷನ್ ಮಿತ್ರ ಇದು ಲಡಾಖ್ನ ಒಂದು ಬೆಟ್ಟ ಶ್ರೇಣಿಯಿಂದ ಲಾಂಚ್ ಮಾಡಿರುವಂಥದ್ದು. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಒಟ್ಟು 38 ಪದಕಗಳನ್ನು ಪಡ್ಕೊಳ್ತು. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅಲ್ಲಿ ಅದರಲ್ಲಿ ಚಿನ್ನ 23 ಗೋಲ್ಡ್, 8 ಸಿಲ್ವರ್ ಮತ್ತು 7 ಬ್ರೋಂಜ್, ಒಟ್ಟು 38 ಪದಕಗಳನ್ನು ಕರ್ನಾಟಕ ಪಡೆದುಕೊಳ್ಳೋದ್ರ ಮೂಲಕ ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಇನ್ನು ಇದರ ಆಯೋಜನೆ ಎಲ್ಲಾಯಿತು ಕೇಳಿದ್ರೆ ಛತ್ತೀಸ್ಗಢದಲ್ಲಿ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ನ ಆಯೋಜನೆ ಎಲ್ಲಾಯಿತು ಕೇಳಿದ್ರೆ ಛತ್ತೀಸ್ಗಢ. ಇದರ ಒಂದು ಮಾಸ್ಕಟ್ ಏನಾಗಿತ್ತು ಕೇಳಿದ್ರೆ ಮೋರ ವೀರ ಮಾಸ್ಕಟ್. ರಾಷ್ಟ್ರೀಯ ಸಮುದ್ರ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 5. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಸಮುದ್ರ ದಿವಸ ಏಪ್ರಿಲ್ 5. ಇದರ 2026 ಥೀಮ್ ಏನಾಗಿತ್ತು ಕೇಳಿದ್ರೆ 2026 ಥೀಮ್ ಮೇರಿಟೈಮ್ ಇಂಡಿಯಾ ಎಂಪವರಿಂಗ್ ಪ್ರೋಗ್ರೆಸ್. ಮೇರಿಟೈಮ್ ಇಂಡಿಯಾ ಎಂಪವರಿಂಗ್ ಪ್ರೋಗ್ರೆಸ್. ಇದು 2026 ಥೀಮ್ ಆಗಿದೆ. ಯಾವ ಭಾರತೀಯ ಕ್ರೀಡಾಪಟು ಏಷ್ಯಾ ಸ್ಕ್ವಾಶ್ ಫೆಡರೇಷನ್ ಅವಾರ್ಡ್ 2026ನಲ್ಲಿ ಪ್ಲೇಯರ್ ಆಫ್ ದ ಇಯರ್ 2025 ವಿಜೇತರಾದರು? ಸರಿಯಾದ ಉತ್ತರ ಆಪ್ಷನ್ ಸಿ ಅನಾಹತ್ ಸಿಂಗ್ ಮತ್ತು ಅಭಯ್ ಸಿಂಗ್. ಇವರಿಬ್ಬರು ಕೂಡ 2026 ಸ್ಕ್ವಾಶ್ ಫೆಡರೇಷನ್ ಅವಾರ್ಡ್ನಲ್ಲಿ ಪ್ಲೇಯರ್ ಆಫ್ ದ ಇಯರ್ 2025 ವಿಜೇತರಾದರು. ಸ್ಯಾಫ್ U20 ಸ್ಯಾಫ್ ಅಂಡರ್ 20 ಚಾಂಪಿಯನ್ಶಿಪ್ 2026 ವಿಜೇತ ತಂಡ ಯಾವುದು? ಸರಿ ಉತ್ತರ ಬಾಂಗ್ಲಾದೇಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಾಂಗ್ಲಾದೇಶ ಭಾರತವನ್ನ ಫೈನಲ್ಸ್ ಅಲ್ಲಿ ಸೋಲಿಸ್ತು. ಮತ್ತು ಇದರ ಆಯೋಜನೆ ಆಗಿದ್ದು ಕೇಳಿದ್ರೆ ನ್ಯಾಷನಲ್ ಫುಟ್ಬಾಲ್ ಸ್ಟೇಡಿಯಂ ಮಾಲೆ. ನ್ಯಾಷನಲ್ ಫುಟ್ಬಾಲ್ ಸ್ಟೇಡಿಯಂ ಎಲ್ಲಿದೆ? ಇದು
ಮಾಲೆಯಲ್ಲಿದೆ. ಯಾವ ದೇಶದಲ್ಲಿ ಬರುತ್ತೆ? ಮಾಲ್ಡೀವ್ಸ್ ನಲ್ಲಿ ಬರುತ್ತೆ. ಸೈಕ್ಲೋನ್ 2 ಎನ್ನುವಂತಹ ಯುದ್ಧಾಭ್ಯಾಸ, ಸೈಕ್ಲೋನ್ 4 ಇದು. ಸೈಕ್ಲೋನ್ 4 ಎನ್ನುವಂತಹ ಯುದ್ಧಾಭ್ಯಾಸ, ಮಿಲಿಟರಿ ಎಕ್ಸೈಸ್ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಈಜಿಪ್ಟ್ ನಡುವೆ ನಡೆದಿರುವಂಥದ್ದು. IPL ಇತಿಹಾಸದಲ್ಲಿ 800 4ಗಳನ್ನು ದಾಖಲಿಸಿದ ಬೌಂಡರಿಗಳನ್ನು ದಾಖಲಿಸಿದ ಮೊದಲ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿರಾಟ್ ಕೊಹ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ISF ಜೂನಿಯರ್ ವರ್ಲ್ಡ್ ಕಪ್ 2026ರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಇದರಲ್ಲಿ ಈ ವರ್ಲ್ಡ್ ಕಪ್ ಅಲ್ಲಿ 16 ಪದಕವನ್ನು ಗೆದ್ಕೊಳ್ತು. ಅದರಲ್ಲಿ 5 ಚಿನ್ನ, 6 ಬೆಳ್ಳಿ ಮತ್ತು 5 ಕಂಚಿನ ಪದಕ, ಒಟ್ಟು 16 ಪದಕವನ್ನು ಪಡ್ಕೊಳ್ತು. ಭಾರತದ ಮೊದಲ 3D ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಯೂನಿಟ್ ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಒಡಿಸ್ಸಾದ ಭುವನೇಶ್ವರ್. ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ. ವರ್ಲ್ಡ್ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 21. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 21. ಸಾಂಕೇತಿಕ ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇರುವ ಭಾರತದ ಮೊದಲ ಹಿಂದಿ ಸಿನಿಮಾ ಯಾವುದು? ಸರಿಯಾದ ಉತ್ತರ ಆಖಿರಿ ಸವಾಲ್. ಇದರ ನಿರ್ದೇಶಕರು ಯಾರು ಕೇಳಿದ್ರೆ ಮೋಹನ ವಾರಂಗ. ಇದರ ನಿರ್ದೇಶಕರು. 4ನೇ ಭಾರತ ಆಫ್ರಿಕಾ ಫೋರಂ ಸಮಿಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು? IAFS 4 ಭಾರತ ಆಫ್ರಿಕಾ ಫೋರಂ ಸಮಿಟ್. ಯಾವ ದೇಶವು ತಿಯಾಂಗಾಂಗ ಸ್ಪೇಸ್ ಸ್ಟೇಷನ್ ಮಿಷನ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಪಾಕಿಸ್ತಾನ. ಆಕ್ಚುಲಿ ಇದು ಲಾಂಚ್ ಮಾಡಿದ್ದು ಚೀನಾ ಆದ್ರೂ ಕೂಡ ತಿಯಾಂಗಾಂಗ ಸ್ಪೇಸ್ ಸ್ಟೇಷನ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ನೋಡಿ, ಚೀನಾ ಲಾಂಚ್ ಮಾಡುತ್ತೆ, ಆದರೆ ವಿಶೇಷತೆ ಏನು ಕೇಳಿದ್ರೆ ಪಾಕಿಸ್ತಾನದ ಆಸ್ಟ್ರೋನಟ್ಗಳನ್ನ, ಗಗನಯಾತ್ರಿಗಳನ್ನ ಇದರಲ್ಲಿ ಒಳಪಡಿಸ್ತು. ಪಾಕಿಸ್ತಾನದ ಇಬ್ಬರು ಗಗನಯಾತ್ರಿಗಳು ಇದರಲ್ಲಿ ಭಾಗಿಯಾದರು. ಪಾಕಿಸ್ತಾನದ ಇಬ್ಬರು ಗಗನಯಾತ್ರಿಗಳು ಭಾಗಿಯಾಗ್ತಾರೆ. ಒಬ್ಬರು ಮೊಹಮ್ಮದ್ ಜಿಶಾದ್ ಅಲಿ ಅಂತೇಳಿ, ಇನ್ನೊಬ್ರು ಖುರ್ರಂ ದಾವೂದ್ ಅಂತೇಳಿ. ಸ್ನೇಹಿತರೆ, ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಚೀನಾ ಇದುವರೆಗೆ ಪ್ರಪಂಚದ ಬೇರೆ ಯಾವುದೋ ಒಂದು ಹೊರ ದೇಶದ ಇಬ್ಬರು ಗಗನಯಾತ್ರಿಗಳನ್ನ ತನ್ನ ಸ್ಪೇಸ್ ಮಿಷನ್ ನಲ್ಲಿ, ಸ್ಪೇಸ್ ಸ್ಟೇಷನ್ ಅಲ್ಲಿ ಅಳವಡಿಸಿಕೊಂಡಿದ್ದು ಇದೇ ಮೊಟ್ಟ ಮೊದಲಿಗೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚೀನಾ ದೇಶ ಮೊದಲ ಬಾರಿಗೆ ವಿದೇಶಿಯರನ್ನ ಈ ಸ್ಯಾಟಲೈಟ್ ಒಳಗಡೆ ಕಳಿಸ್ತು. ಸೊ ಚೀನಿ ಯಾತ್ರಿಗಳ ಜೊತೆಗೆ, ಚೀನಾದ ಗಗನಯಾತ್ರಿಗಳ ಜೊತೆಗೆ ಪಾಕಿಸ್ತಾನದ ಈ ಇಬ್ಬರು ಗಗನಯಾತ್ರಿಗಳು ಸ್ಪೇಸ್ ಸ್ಟೇಷನ್ ಮಿಷನ್ ಅಲ್ಲಿ ಭಾಗಿಯಾಗಲಿದ್ದಾರೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಬುಲೆಟ್ ಟ್ರೈನ್ ನಿರ್ಮಾಣ ಪ್ಲಾಂಟ್ ಆದಿತ್ಯ ಉದ್ಘಾಟನೆ ಮಾಡಲಾಯಿತು? ಸೊ ಬುಲೆಟ್ ಟ್ರೈನ್ ನಿರ್ಮಾಣದ ಒಂದು ಪ್ಲಾಂಟ್ ಏನಿದೆ ಅದರ ಹೆಸರು ಆದಿತ್ಯ ಅಂತೇಳಿ. ಎಲ್ಲಿ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ ಬೆಂಗಳೂರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಬ್ರೇಕ್ ಥ್ರೂ ಪುರಸ್ಕಾರ 2026ರ ವಿಜೇತರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಬ್ರೇಕ್ ಥ್ರೂ ಅವಾರ್ಡ್ ಅನ್ನ ಆಸ್ಕರ್ಸ್ ಆಫ್ ಸೈನ್ಸ್ ಅಂತ ಕರೀತಾರೆ. ಆಸ್ಕರ್ಸ್ ಆಫ್ ಸೈನ್ಸ್ ಅಂತ ಕರೀತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಕೇಳಿದ್ರೆ ಅಥಾನು ನಾಥ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಥಾನು ನಾಥ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇವರು ಮೊದಲ ಭಾರತೀಯ ಆಗ್ತಾರೆ. ಇವರು ಅಮೆರಿಕದ ಫೆಮಿಲೆಸ್ನಲ್ಲಿ ಮ್ಯೂನ್ 42 ಎನ್ನುವಂಥ ಮಿಷನ್ಗೆ ನೀಡಿದಂಥ ಕೊಡುಗೆಗೆ, ಮ್ಯೂನ್ 42 ಇದಕ್ಕೆ ನೀಡಿದ ಕೊಡುಗೆಗೆ ಈ ಅವಾರ್ಡ್ ನೀಡಲಾಗಿದೆ. ನೀಡಿದ ಕೊಡುಗೆಗೆ ಇವರಿಗೆ ಬ್ರೇಕ್ ಥ್ರೂ ಅವಾರ್ಡ್ 2026 ದೊರೆಯಿತು. ಲಂಡನ್ ಮ್ಯಾರಥಾನ್ನಲ್ಲಿ ಅತಿ ವೇಗವಾಗಿ ಓಡಿ ದಾಖಲೆ ನಿರ್ಮಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಬಿ, ಸೆಬಾಸ್ಟಿಯನ್ ಸಾವೆ.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಬಾಸ್ಟಿಯನ್ ಸಾವೆ ಇವರು 1 ಗಂಟೆ 59 ನಿಮಿಷ 30 ಸೆಕೆಂಡ್ 30 ಸೆಕೆಂಡ್ನಲ್ಲಿ ಈ ಒಂದು ಮ್ಯಾರಥಾನ್ನ ಪೂರ್ಣಗೊಳಿಸ್ತಾರೆ. ಇದೊಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಈ ಅವಧಿಯಲ್ಲಿ ಅವರು ಓಡಿದ ದೂರ 42.195 ಕಿಲೋಮೀಟರ್. 42.195 ಕಿಲೋಮೀಟರ್ನ ಕೇವಲ 1 ಗಂಟೆ 59 ನಿಮಿಷ 30 ಸೆಕೆಂಡ್ನಲ್ಲಿ ಓಡೋದ್ರ ಮೂಲಕ ಒಂದು ಹೊಸ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಸೆಬಾಸ್ಟಿಯನ್ ಸಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರತಿಷ್ಠಿತ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ 2026ನಲ್ಲಿ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು? ಯಾವುದಿದು ಪ್ರೈಸ್ ಯಾವುದು ಕೇಳಿದ್ರೆ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ 2026. ಇದರಲ್ಲಿ ಯಾವ ಅವಾರ್ಡ್? ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಅವಾರ್ಡ್ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಅರಿಯಾನಾ ಸಬಲೆಂಕಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಅರಿಯಾನಾ ಸಬಲೆಂಕಾ ಅವರದು ಯಾವ ದೇಶ? ಬೆಲಾರಸ್. ಬೆಲಾರಸ್ ದೇಶದ ಅರಿಯಾನಾ ಸಬಲೆಂಕಾ ಅವರಿಗೆ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಅವಾರ್ಡ್ ಆಯಿತು. ಅದರ ಜೊತೆಗೆ ಪುರುಷರ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೂ ಸಿಕ್ತು ಕೇಳಿದ್ರೆ ಕಾರ್ಲಸ್ ಅಲ್ಕರಾಜ್. ಇವರು ಸ್ಪೇನ್ ದೇಶದ ಟೆನ್ನಿಸ್ ತಾರೆ. ಸೊ ಇವರಿಗೆ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಸಿಕ್ತು. ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ 2026 ಅವಾರ್ಡು ದೊರೆಯಿತು. 9ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಪೋರ್ಟ್ ಲೂಯಿಸ್ನಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪೋರ್ಟ್ ಲೂಯಿಸ್ ಮಾರಿಷಸ್ ದೇಶದಲ್ಲಿ ಬರ್ತಿದ್ದು. ಮಾರಿಷಸ್ ದೇಶದ ಪೋರ್ಟ್ ಲೂಯಿಸ್ನಲ್ಲಿ 9ನೇ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಇದರ ಅಧ್ಯಕ್ಷತೆ ವಹಿಸಿದ್ದು ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್. ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಭಾರತದ ವಿದೇಶಾಂಗ ಸಚಿವ ಇವರು. ಸೊ 2026ರ ಹಿಂದೂ ಮಹಾಸಾಗರ ಸಮ್ಮೇಳನದ ಥೀಮ್ ಈ ರೀತಿ ಇದೆ, ಕಲೆಕ್ಟಿವ್ ಸ್ಟೀವರ್ಡ್ಶಿಪ್ ಫಾರ್ ಇಂಡಿಯನ್ ಓಷಿಯನ್ ಗವರ್ನೆನ್ಸ್ ಅಂತೇಳಿ. ಕಲೆಕ್ಟಿವ್ ಸ್ಟೀವರ್ಡ್ಶಿಪ್ ಫಾರ್ ಇಂಡಿಯನ್ ಓಷಿಯನ್ ಗವರ್ನೆನ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಮಂಡ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಂಡ್ಯದಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡ್ತಾರೆ. ಇದು ಆದಿಚುಂಚನಗಿರಿ ಮಹಾಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರುತ್ತೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ವ್ಯಾಪ್ತಿಯಲ್ಲಿ ಈ ಒಂದು ಭೈರವೈಕ್ಯ ಮಂದಿರ ಬರುತ್ತೆ, ಮಂಡ್ಯದಲ್ಲಿದೆ. ವಿಶೇಷತೆ ಏನು ಕೇಳಿದ್ರೆ ಇದು ದ್ರಾವಿಡ ಶೈಲಿಯಲ್ಲಿದೆ. ಇನ್ನೊಂದು ಪ್ರಮುಖ ಅಂಶವನ್ನು ಕೇಳ್ಬೋದು ನೋಡಿ, ಮಂಡ್ಯದಲ್ಲಿ ಇತ್ತೀಚೆಗೆ ನಿರ್ಮಿಸಲಾದಂಥ ಭೈರವೈಕ್ಯ ಮಂದಿರ ಯಾವ ಒಂದು ಶೈಲಿಯಿಂದ ಪ್ರಭಾವಿತಗೊಂಡಿದೆ ಅಂತ ಕೇಳಿದ್ರೆ ಕೊನಾರ್ಕ್ ಸೂರ್ಯ ದೇವಾಲಯದಿಂದ ಪ್ರಭಾವಿತಗೊಂಡಿದೆ. ಕೊನಾರ್ಕ್ ಸೂರ್ಯ ದೇವಾಲಯದಿಂದ ಇನ್ಸ್ಪೈರ್ ಆಗಿದೆ, ಪ್ರಭಾವಿತವಾಗಿದೆ. ಯಾವ ರಾಜ್ಯದಲ್ಲಿರುವ ಯಾಣ ಗುಹಾಂತರ ಸ್ಥಳವನ್ನ ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಲಾಗಿದೆ? ಸರಿ ಉತ್ತರ ಕರ್ನಾಟಕದಲ್ಲಿರೋದು. ಇದೊಂದು ಭಾರತೀಯ ಪಾರಂಪರಿಕ ತಾಣ ಅಂತೇಳಿ ಘೋಷಿಸ್ತಾರೆ. ನ್ಯಾಷನಲ್ ಇಂಪಾರ್ಟೆನ್ಸ್, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಿದ್ದು, ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಳ್ತು. ಮಿಯಾಮಿ ಓಪನ್ ಟೆನ್ನಿಸ್ 2026ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿ ಉತ್ತರ ಜನ್ನಿಕ್ ಸಿನ್ನರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಪ್ರೈಸ್ ಅನ್ನು ಗೆಲ್ಲೋದ್ರ ಮೂಲಕ ಇವರು ಸನ್ಶೈನ್ ಡಬಲ್ ಅಂತೇಳಿ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಸನ್ಶೈನ್ ಡಬಲ್ ಏನಿದು? ಸನ್ಶೈನ್ ಡಬಲ್ ಅಂತ ಕೇಳಿದ್ರೆ ಒಂದೇ ವರ್ಷದಲ್ಲಿ 2 ಓಪನ್ ಟೆನ್ನಿಸ್ ಅನ್ನ
ವಿಜೇತರಾದರೆ ಅವರಿಗೆ ಸನ್ಶೈನ್ ಡಬಲ್ ಅಂತ ಕರೀತಾರೆ. ಸೊ ಜೆನ್ನಿಕ್ ಸಿನ್ನರ್ ಇದಾರಲ್ಲ, ಒಂದೇ ವರ್ಷದಲ್ಲಿ 2 ಪಡ್ಕೊಂಡ್ರು. ಇನ್ನೊಂದು ಯಾವುದು ಕೇಳಿದ್ರೆ ಇಂಡಿಯನ್ ವೆಲ್ಸ್ ಓಪನ್, ಇಂಡಿಯನ್ ವೆಲ್ಸ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಕೂಡ ಯಾರು? ಜೆನ್ನಿಕ್ ಸಿನ್ನರ್. ಹಾಗೆಯೇ ಮಿಯಾಮಿ ಓಪನ್ ಟೆನಿಸ್ 2026 ವಿಜೇತರು ಕೂಡ ಜೆನ್ನಿಕ್ ಸಿನ್ನರ್. ಹಾಗಾಗಿ ಇವರಿಗೆ ಸನ್ಶೈನ್ ಡಬಲ್ ಅಂತೇಳಿ ಕರೆಯಲಾಯಿತು. ಹಾಗಾದ್ರೆ ಈ ಮಿಯಾಮಿ ಓಪನ್ ಟೆನಿಸ್ 2026ರ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ, ಮಹಿಳಾ ಸಿಂಗಲ್ಸ್ ವಿಜೇತರು. ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಅಂತ ಕೇಳಿದ್ರೆ ಅರಿಯಾನಾ ಸಬಲೆಂಕಾ. ಯಾವ ದೇಶದವರು ಇವರು? ಬೆಲಾರಸ್ ದೇಶದವರು. ಈ ಅಂಶ ಕೂಡ ಗೊತ್ತಿರಲಿ. ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯದಲ್ಲಿ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಫಲಾನುಭವಿಗಳಿಗೆ ಅಂದರೆ BPL ಕಾರ್ಡ್ ಪಡಿತರ ಒಂದು ಚೀಟಿಯನ್ನು ಪಡೆದವರಿಗೆ, ಫಲಾನುಭವಿಗಳಿಗೆ ಹೆಚ್ಚುವರಿ ಅಕ್ಕಿಯನ್ನು ನೀಡುವ ಯೋಜನೆ. ಹೆಚ್ಚುವರಿ ಅಕ್ಕಿ ರೇಷನ್ ನೀಡುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಹೆಚ್ಚುವರಿ ಅಕ್ಕಿಯನ್ನು ನೀಡ್ತಕ್ಕಂಥದ್ದು ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ, ಒಡಿಸ್ಸಾ ರಾಜ್ಯದ್ದು. 8ನೇ ನ್ಯಾಷನಲ್ ನ್ಯೂಟ್ರಿಷನ್ ಫಾರ್ಟ್ ನೈಟ್ ಅಭಿಯಾನ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರದ ಅಹಲ್ಯ ನಗರದಲ್ಲಿ ಪ್ರಾರಂಭಿಸಲಾಯಿತು. ಮಹಾರಾಷ್ಟ್ರದ ಅಹಲ್ಯ ನಗರದಲ್ಲಿ ಪ್ರಾರಂಭಿಸಲಾಯಿತು. ಇದು ಏಪ್ರಿಲ್, ಈ ಒಂದು ಅಭಿಯಾನ ಇದೆಯಲ್ಲ, ಏಪ್ರಿಲ್ 9ರಿಂದ ಏಪ್ರಿಲ್ 23ರವರೆಗೆ ಈ ಒಂದು ಅಭಿಯಾನ ನಡೆಯಿತು. ಪ್ರಪಂಚದ ಮೊದಲ ಪರ್ಮನೆಂಟ್ ನ್ಯೂಕ್ಲಿಯರ್ ವೇಸ್ಟ್ ಡಿಪೋಸಿಟರಿ ಓಂಕಾಲೋ ಅಂತ ಅದರ ಹೆಸರು. ಇದನ್ನು ಎಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಇದನ್ನು ಫಿನ್ಲೆಂಡ್ ಅಲ್ಲಿ ನಿರ್ಮಿಸಲಾಯಿತು. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಒಂದು ನ್ಯೂಕ್ಲಿಯರ್ ವೇಸ್ಟ್ ರಿಪೋಸಿಟರಿ, ಪರ್ಮನೆಂಟ್ ನ್ಯೂಕ್ಲಿಯರ್ ವೇಸ್ಟ್ ರಿಪೋಸಿಟರಿ ಇದೆಯಲ್ಲ, ಇದನ್ನ ಸುಮಾರು ಭೂಮಿಯ ಒಳಗೆ 400ರಿಂದ 450 ಮೀಟರ್ ಭೂಮಿಯ ಆಳದಲ್ಲಿ ಇದನ್ನು ನಿರ್ಮಿಸಲಾಯಿತು. ಭೂಮಿಯ ಆಳದಲ್ಲಿ ಈ ವೇಸ್ಟ್ ಡಿಸ್ಪೋಸಲ್ನ ನಿರ್ಮಿಸಲಾಯಿತು. ಯಾವ ರಾಜ್ಯದ ಪೊಲೀಸರು ಮಾದಕ ಪದಾರ್ಥಗಳನ್ನು ಪತ್ತೆ ಹಚ್ಚಲು ನರಿತ್ AI ಎಂಬ ಸಿಸ್ಟಮ್ ಅನ್ನು ಲಾಂಚ್ ಮಾಡಿದ್ರು? ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಏನಿದು ನರಿತ್ ಅಂತ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ನರಿತ್ ಅಂದ್ರೆ ನಾರ್ಕೋಟಿಕ್ಸ್ ಅನಾಲಿಸಿಸ್ ಅಂಡ್ ರ್ಯಾಗ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಟೂಲ್ ಅಂತೇಳಿ. ನಾರ್ಕೋಟಿಕ್ ಅನಾಲಿಸಿಸ್ and rag based investigation tool. ಇದು ನರಿತ್ ಅಂದ್ರೆ ಗುಜರಾತ್ ರಾಜ್ಯದ ಪೊಲೀಸರು ಇದನ್ನ ಲಾಂಚ್ ಮಾಡಿದ್ರು. ಫಿಡೆ ಮಹಿಳಾ ಕ್ಯಾಂಡಿಡೇಟ್ ಟೂರ್ನಮೆಂಟ್ 2026ನ ವಿಜೇತರು ಯಾರು? ಸರಿಯಾದ ಉತ್ತರ ವೈಶಾಲಿ ರಮೇಶ್ ಬಾಬು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೈಶಾಲಿ ರಮೇಶ್ ಬಾಬು ಈ ಒಂದು ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ, ಇವರು ಮೊದಲ ಭಾರತೀಯ ಮಹಿಳೆ. ಫಿಡೆ ವುಮೆನ್ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಅನ್ನು ವಿಜೇತರಾದ ಮೊದಲ ಭಾರತೀಯ ಮಹಿಳೆ ವೈಶಾಲಿ ರಮೇಶ್ ಬಾಬು. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟರ್ ಯಾವ ನಗರದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಅಮರಾವತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬುಕರ್ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಪದ್ಮಾ ವಿಶ್ವನಾಥನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಪ್ಯಾರಾ ಆರ್ಚರಿ ಸೀರೀಸ್ 2026ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿ ಉತ್ತರ ಭಾರತ. ಭಾರತ ಒಟ್ಟು 16 ಪದಕವನ್ನು ಪಡ್ಕೊಳ್ತು. ಇದರಲ್ಲಿ ಟೋಟಲ್ 16 ಪದಕಗಳು. ಇದನ್ನ ನೋಡ್ತಾ ಹೋದ್ರೆ 7 ಚಿನ್ನ, 5 ಬೆಳ್ಳಿ ಮತ್ತು 4 ಕಂಚು, ಒಟ್ಟಾರೆ 16 ಪದಕವನ್ನು ಪಡ್ಕೊಳ್ತು ಮತ್ತು ಮೊದಲ ಸ್ಥಾನದಲ್ಲಿದೆ ಭಾರತ.
ಭಾರತದ ಯಾವ ರಾಜ್ಯದಲ್ಲಿ ಜೋನಗಿರಿ ಗೋಲ್ಡ್ ಪ್ರಾಜೆಕ್ಟ್ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಕರ್ನೂಲ್, ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ. ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ನಲ್ಲಿ ಜೋನಗಿರಿ ಗೋಲ್ಡ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಲಾಯಿತು. ಇದು ಫಸ್ಟ್ ಪ್ರೈವೇಟ್ ಸೆಕ್ಟರ್ ಗೋಲ್ಡ್ ಮೈನ್ ಆಗಿದೆ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮೊದಲ ಪ್ರೈವೇಟ್ ಸೆಕ್ಟರ್ ಗೋಲ್ಡ್ ಮೈನ್. ಎಲ್ಲಿ ಶುರು ಮಾಡಿದ್ದು? ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ. ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2026 ಆಯೋಜನೆ ಮಾಡುವ ನಗರ ಯಾವುದು? ಸರಿಯಾದ ಉತ್ತರ ತಾಷ್ಕೆಂಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಮುದ್ರ ಸ್ಥಾನಿಕ್ ಯೋಜನೆ ಲಾಂಚ್ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 11 ಏಪ್ರಿಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಶಿಕ್ಷಣ ಸಂಸ್ಥೆಗೆ ಡೀಮ್ ಯೂನಿವರ್ಸಿಟಿ ದರ್ಜೆಯನ್ನು ನೀಡಲಾಯಿತು? ಡೀಮ್ಡ್ ಯೂನಿವರ್ಸಿಟಿ, ಡೀಮ್ಡ್ ವಿವಿ. ಸರಿ ಉತ್ತರ NCERT, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಟ್ರೈನಿಂಗ್. ಸೈನಿಕ್ ರಣ ಸಂವಾದವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಇದರ ವಿಶೇಷತೆ ಏನು ಕೇಳಿದ್ರೆ, ಭಾರತದ ಸೈನ್ಯದ 3 ವಿಂಗ್ಗಳಾಗಿರುವಂತಹ ಆರ್ಮಿ ಇರ್ಬೋದು, ಭೂಸೇನೆ, ಹಾಗೇನೆ ನೇವಿ, ನೌಕಾಸೇನೆ ಮತ್ತು ಏರ್ ಫೋರ್ಸ್, ಈ 3 ಫೋರ್ಸ್ಗಳು ಈ ಒಂದು ಇದರಲ್ಲಿ ಭಾಗಿಯಾಗದ್ವು. ಏರ್ ಫೋರ್ಸ್ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಗ್ಲೋಬಲ್ ಎಕ್ಸ್ಪೋ ರ್ಯಾಂಕಿಂಗ್, ಇದು ಗ್ಲೋಬಲ್ ಎಕ್ಸ್ಪೋ ರ್ಯಾಂಕಿಂಗ್ 2025 ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 19ನೇ ಸ್ಥಾನದಲ್ಲಿದೆ. ಹಾಗಾದರೆ ಗ್ಲೋಬಲ್ ಎಕ್ಸ್ಪೋನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಲ್ಲಿರುವ ದೇಶಗಳು ಯಾವುದು? ಗ್ಲೋಬಲ್ ಎಕ್ಸ್ಪೋನಲ್ಲಿ ಫಸ್ಟ್ ಪ್ಲೇಸಲ್ಲಿರುವ ದೇಶ ಚೀನಾ, ಸೆಕೆಂಡ್ ಪ್ಲೇಸಲ್ಲಿರುವ ದೇಶ USA, ಥರ್ಡ್ ಪ್ಲೇಸಲ್ಲಿರುವ ದೇಶ ಜರ್ಮನಿ. ಚೀನಾ, USA, ಜರ್ಮನಿ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ ಎಲ್ಲಿ ನಡೆಯಿತು? ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ಕ್ರಾಫ್ಟ್ ಮಿಷನ್, ಈ ಆಪರೇಷನ್ ಎಲ್ಲಿ ನಡೀತು ಕೇಳಿದ್ರೆ ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ. ಇದೊಂದು ಏನು ಕೇಳಿದ್ರೆ ಆಸ್ಟ್ರೋನಾಟ್ ಎಕ್ಸ್ಪ್ಲೋರೇಷನ್ ಆಗಿದೆ, ಅಂತರಿಕ್ಷ ಎಕ್ಸ್ಪ್ಲೋರೇಷನ್. ಒನ್ ಹೆಲ್ತ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಫ್ರಾನ್ಸ್ನಲ್ಲಿ ಆಯೋಜಿಸಲಾಗಿತ್ತು. ಫ್ರಾನ್ಸ್ನ G7 ಸಮ್ಮೇಳನದಲ್ಲಿ ಇದನ್ನು ಆಯೋಜನೆ ಮಾಡಿರುವಂಥದ್ದು. ಹಾಗೆಯೇ ಈ ಒನ್ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ಇದರ 2026 ಥೀಮ್, ಈ ಶಿಖರ ಸಮ್ಮೇಳನದ ಥೀಮ್ ಏನು ಅಂತ ಕೇಳಿದ್ರೆ ಗ್ಲೋಬಲ್ ಹೆಲ್ತ್, ಕ್ಲೈಮೇಟ್ ಅಂಡ್ ಎನ್ವಿರಾನ್ಮೆಂಟಲ್ ಚೇಂಜಸ್. ಗ್ಲೋಬಲ್ ಹೆಲ್ತ್, ಕ್ಲೈಮೇಟ್ ಅಂಡ್ ಎನ್ವಿರಾನ್ಮೆಂಟಲ್ ಚೇಂಜ್. ಭಾರತದಲ್ಲಿ ಮೊದಲು ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಜನಗಣತಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಕ್ಯಾಸ್ಟ್ ಬೇಸಿಸ್. ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ದೇಶದಲ್ಲಿ ಮೊದಲ ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಗಣತಿಯನ್ನು ಪ್ರಾರಂಭಿಸಿತು. ಹಾಗೇನೆ ಪಂಜಾಬ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಚಂಡೀಗಢ, ಪಂಜಾಬ್ನ ರಾಜಧಾನಿ ಚಂಡೀಗಢ. ಹಾಗೇನೆ ಇಲ್ಲಿನ CM ಭಗವಂತ ಮಾನ್. ರಂಗೋಲಿ ಬಿಹು ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಆಕ್ಚುಲಿ ಇದು ರೋಂಗಾಲಿ ಬಿಹು ಅಂತೇಳಿ. ರೋಂಗಾಲಿ ಬಿಹು ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಒಂದು ರಾಜ್ಯದ ಅಂತೇಳಿ, ಅಸ್ಸಾಂ ರಾಜ್ಯದ್ದು. ಸೊ ರೋಂಗಾಲಿ ಅಂದ್ರೆ ಏನು ಕೇಳಿದ್ರೆ, ರೋಂಗಾಲಿ ಬಿಹು ಅಂದ್ರೆ ಚಳಿಗಾಲದಲ್ಲಿ ಆಚರಿಸುವಂಥದ್ದು. ರೋಂಗಾಲಿ ಬಿಹು ಅಂದ್ರೆ
ರೋಂಗ್ ಅಂದರೆ ಜಾಯ್ ಅಥವಾ ಹಬ್ಬ ಅಂತೇಳಿ, ಜಾಯರ್ ಫೆಸ್ಟಿವಲ್ ಅಂತೇಳಿ, ಚಳಿಗಾಲದಲ್ಲಿ ಆಚರಿಸುವಂಥ ಒಂದು ಫೆಸ್ಟಿವಲ್ ಇದು. ರಾಜ ರವಿವರ್ಮನ ಯಾವ ಕೃತಿ 167.20 ಕೋಟಿಗೆ ಒಂದು ದಾಖಲೆ ಹರಾಜಾಯಿತು? ಸರಿ ಉತ್ತರ ಯಶೋಧ ಮತ್ತು ಕೃಷ್ಣರ ಒಂದು ಚಿತ್ರ ಕೃತಿ 167.20 ಕೋಟಿಗೆ ಹರಾಜಾಯಿತು. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಇದು ಎಲ್ಲಿ ಈ ಒಂದು ಆಕ್ಷನ್, ಈ ಒಂದು ಹರಾಜು ನಡೀತು ಕೇಳಿದ್ರೆ ಸ್ಯಾಫ್ರನ್ ಸ್ಪ್ರಿಂಗ್ ಲೈವ್ ಮುಂಬೈ. ಸ್ಯಾಫ್ರನ್ ಸ್ಪ್ರಿಂಗ್ ಲೈವ್ ಆಕ್ಷನ್ ಮುಂಬೈಯಲ್ಲಿ ನಡೆದಿರುವಂತಹ ಒಂದು ಹರಾಜಿನ ಪ್ರಕ್ರಿಯೆಯಲ್ಲಿ ರಾಜಾ ರವಿವರ್ಮರ ಯಶೋಧ ಮತ್ತು ಕೃಷ್ಣ ಕೃತಿ 167.20 ಕೋಟಿಗೆ ಹರಾಜಾಯಿತು. ಹಾಗಾದ್ರೆ ಈ ಹರಾಜನ್ನ ಪಡೆದವ್ರು ಯಾರು, ಕೂಗಿದವ್ರು ಯಾರು, ಈ ಚಿತ್ರಕೃತಿಯನ್ನು ಪಡ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಇದನ್ನ ಪಡ್ಕೊಂಡಿದ್ದು ಸೈರಸ್ ಎಸ್ ಪೂನಾವಾಲಾ ಅಂತೇಳಿ. ಸೈರಸ್ ಎಸ್ ಪೂನಾವಾಲಾ ಏನಿವರು ಅಂತ ಕೇಳಿದ್ರೆ ಇವರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ MD, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದರ MD ಆಗಿದ್ದಾರೆ. ಈ ಸೈರಸ್ ಎಸ್ ಪೂನಾವಾಲಾ ಅವರು ಸ್ಯಾಫ್ರನ್ ಸ್ಪ್ರಿಂಗ್ ಲೈವ್ ಆಕ್ಷನ್ ಮುಂಬೈನಲ್ಲಿ ಯಶೋಧ ಮತ್ತು ಕೃಷ್ಣರ ಒಂದು ಕೃತಿಯನ್ನ, ರಾಜಾ ರವಿವರ್ಮರ ಕೃತಿಯನ್ನ 167.20 ಕೋಟಿ ದಾಖಲೆ ಹರಾಜಿಗೆ ಪಡೆದುಕೊಂಡ್ರು. ಭೂ ಭಾರತಿ ಪೋರ್ಟಲ್ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಏನಿದು ಭೂ ಭಾರತಿ ಪೋರ್ಟಲ್ ಅಂತ ಕೇಳಿದ್ರೆ ಭೂ ದಾಖಲೀಕರಣದ ಸರಳ ಮಾಡುವಂಥದ್ದು, ಭೂ ದಾಖಲೀಕರಣದ ಸರಳತೆ ಮಾಡುವಂಥದ್ದು ಏನು ಕೇಳಿದ್ರೆ ಭೂ ಭಾರತಿ ಪೋರ್ಟಲ್ ಉದ್ದೇಶ ಜಾರಿಗೆ ತಂದಿದ್ದು ತೆಲಂಗಾಣ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ನಮೋ ಡ್ರೋನ್ ದೀದಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.